व्याख्यामुद्रां करसरसिजैः पुस्तकं शङ्खचक्रे विप्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयन् मामाविर्भूयादनगमहिमामानसेवागधीशः नमस्ते प्राणेश प्रणतविभवायामनिमगाः नमः स्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं भीमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ಜಯಮುಧೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 295ನೆಯ ಪ್ರವಚನ. ಮೋಕ್ಷಧರ್ಮ ಪರ್ವದ ಚಿಂತನೆಯಲ್ಲಿ ಶಿಷ್ಯನಿಗೆ ಬ್ರಹ್ಮಚರ್ಯದ ಬಗ್ಗೆ ಬಹಳ ದೊಡ್ಡದಾದ ಮಾತನ್ನು ಗುರು ಹೇಳುತ್ತಾ ಇದ್ದಾನೆ. ಅನುಮನೆಯಲ್ಲಿ ಇಲ್ಲಿ ಭೀಷ್ಮರು ಧರ್ಮರಾಜನಿಗೆ ತಿಳಿಸಿಕೊಡುತ್ತಾ ಇದ್ದಾರೆ ಸಂವಾದವನ್ನು. ಭಾರತದ ಮಾತುಗಳು ಅದು ಹೇಗೆ ಬಹಳಷ್ಟು ವಿಶಿಷ್ಟವಾಗಿ ಸಮುಗ್ಧವಾಗಿರ್ತವೆ ಅನ್ನೋದಕ್ಕೆ ಇಲ್ಲಿನ ಒಂದು ಬ್ರಹ್ಮಚರ್ಯದ ಬಗ್ಗೆ ಹೇಳಿದ ಒಂದು ಗೆರೆಯು ಒಂದು ದೊಡ್ಡ ಸಂಗತಿ ಆಗ್ತದೆ. ಬಹಳ ವಿಶಿಷ್ಟವಾಗಿ ಅಂದರೆ ಶುದ್ಧವಾದ ಬ್ರಹ್ಮಚರ್ಯ, ಅತ್ಯಂತ ಎತ್ತರದ ಫಲವನ್ನು ಕೊಡುವಲ್ಲಿ ಸಮರ್ಥವಾಗತಕ್ಕಂತಹ ಬ್ರಹ್ಮಚರ್ಯ. ವಾಸ್ತವವಾಗಿ ಮನುಷ್ಯನ ಆಶ್ರಮ ಧರ್ಮದಲ್ಲಿನ ಮೌಲ್ಯದ ಬಗ್ಗೆ ಮಾತಾಡಿದಾಗ ಒಂದು ರೂಢಿಯಲ್ಲಿ ಗೆರೆ ಇದೆ. 1,000 ಬ್ರಹ್ಮಚಾರಿಗಳಿಗೆ ಊಟ ಹಾಕಿದರೆ ಒಂದು ದೊಡ್ಡ ಮೊತ್ತದ ಪುಣ್ಯ ಬರ್ತದೆ. 1000 ಬರ್ತದೆ ಅಂತ ಇಟ್ಕೊಳ್ಳಿ, 1ಕ್ಕೆ 1 ಹಾಕುವ. ಹಾಗಾದರೆ ಒಂದು ಬ್ರಹ್ಮಚಾರಿಯ ಲೆಕ್ಕದಲ್ಲಿ 1 ಪುಣ್ಯ ಅಂತ. ವಾನಪ್ರಸ್ಥ ಅಯುತೇನಕ್ಷ ಅಂತಹ ಸಂದರ್ಭದಲ್ಲಿ ನಾವು ಎಲ್ಲವನ್ನು ತೊರೆಗೂ ಕಾಡಿಗೆ ಹೋದವರಿದ್ದಾರಲ್ಲ, ಬಹಳ ದೊಡ್ಡ ಮಟ್ಟಿನಲ್ಲಿ ಸಾಧನೆ ಮಾಡ್ತಾ ಕೂತ್ಕೊಳ್ತಾರೆ, ಮನೆ ಮಠ ಮಂದಿಗಳನ್ನೆಲ್ಲ ತೊರೆದವರು, ಅಂಥವರನ್ನಾದರೆ 10,000 ಜನರನ್ನು ಊಟ ಹಾಕಿಸಬೇಕು. ಅವನ 1000 ಬ್ರಹ್ಮಚಾರಿಗಳ ಪುಣ್ಯವನ್ನು, ಊಟದ ಪುಣ್ಯವನ್ನು ಪಡಿಬೇಕಾಗಿದ್ರೆ ಮೌಲ್ಯ ಅಂದರೆ ಏನಾಯಿತು, 1ಕ್ಕೆ 10 ಆಯಿತು. ಅಂದರೆ 1 ಪುಣ್ಯಕ್ಕೆ 1 ಬ್ರಹ್ಮಚಾರಿ ನಮಗೆ ಸಾಕಾಗ್ತದೆ. ಆದರೆ ಆ ಬಗೆಯ ಒಂದು ಪುಣ್ಯವನ್ನು ಪಡಿಬೇಕಾದರೆ ನಾವು 10 ಕಾಡಿನ ನಡುವೆ ಸಾಧನೆ ಮಾಡುವವರನ್ನು ಮಾತಾಡಿಸಬೇಕಾಗ್ತದೆ. ಕಲಿಯುತ್ತಿರುವ ಒಬ್ಬ ಭಗವಂತನ ಎಚ್ಚರವನ್ನು ಪಡೆಯಲು ಪ್ರಯತ್ನಿಸುತ್ತಿರುವ ಒಬ್ಬ ಸಾಧಕನಿಂದ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಎಲ್ಲವನ್ನು ನಡೆಸಿ ಮುಂದುವರಿದ ವ್ಯಕ್ತಿಯಲ್ಲಿ ಆಗತಕ್ಕಂತಹ ಸಾಧನೆ ಅಂದರೆ ಅವನು ಎಲ್ಲವನ್ನು ತೊರೆದು ಇನ್ನೇನು ಅಲ್ಲ ಅಂತ ಹೇಳಿಕೊಂಡು ಕೊನೆಗೆ ತಾನು ಗಟ್ಟಿಯಾಗಲು ನಿಂತಿದ್ದಾನೆ. ಹಾಗಾಗಿ ಮತ್ತೇನು ಅವನ ಬಾಯಿಗಳು ಅಂದರೆ ದ್ವಾರಗಳು ದೇಹದಲ್ಲಿ ಏನು ಕೆಲಸ ಮಾಡುವುದಿಲ್ಲ ಬಳಿಕ. ಹೀಗಾಗಿ ಸಹಜವಾಗಿ ಶಾಂತವಾಗಿದೆ, ಇವನು ಶಾಂತನಾಗಿದ್ದಾನೆ ಅನ್ನೋ ನೆಲೆಯಲ್ಲಿ ಅವನ ಮೌಲ್ಯ ಕಮ್ಮಿ ಆಗ್ತದೆ, ಹತ್ತಬೇಕಾಗ್ತದೆ. ಹಾಗೆ ಒಂದೊಮ್ಮೆ ಮನೆವಾಳತೆಯಲ್ಲಿ ನಿಂತವನಾದರೆ, ಕಾಡಿಗಿನ್ನೂ ತೆರಳುವಷ್ಟು ದೊಡ್ಡ ಮಟ್ಟಿನ ಆತನಿಗೆ ವೈರಾಗ್ಯ ಬಾರದೇ ಇದ್ದಲ್ಲಿ, ಅಂಥವನಾದರೆ ನಮಗೆ 1000 ಬ್ರಹ್ಮಚಾರಿಗಳಿಗೆ ಅವನು ಕೋಟಿ ಬೇಕಾಗ್ತದೆ. 1000 ಬ್ರಹ್ಮಚಾರಿಗಳಿಗೆ 10,000, ಲಕ್ಷ, 10 ಲಕ್ಷ, ಕೋಟಿ. ಹಾಗಾಗಿ ಒಬ್ಬನ ರೇಟ್ ಎಷ್ಟಾಯಿತು, 1000ನಿಗೆ ವಾನಪ್ರಸ್ಥನಿಗೆ 10 ಆದರೆ ಲಕ್ಷಕ್ಕೆ 100 ಆಯಿತು, 10 ಲಕ್ಷಕ್ಕೆ 1000 ಆಯಿತು, 10,000 ಆಗ್ತದೆ ಕೋಟಿಗೆ. ಅಂದರೆ ಒಬ್ಬ ಬ್ರಹ್ಮಚಾರಿಗೆ 10 ವಾನಪ್ರಸ್ಥನ ಆಗ್ತಾನೆ. 10,000ದ ಲೆಕ್ಕ ಹೇಳಿದರೆ ಲಕ್ಷ ಅಂತಾದರೆ ಒಬ್ಬ ಬ್ರಹ್ಮಚಾರಿಗೆ 100 ಲೆಕ್ಕನ ಆಗ್ತಾನೆ. 10 ಲಕ್ಷ ಆದರೆ 1000 ಆಗ್ತಾನೆ. ಇದು 10,000. ಒಂದು ಭಗವಂತನಲ್ಲಿಗೆ ತನ್ನ ಎಲ್ಲವನ್ನು ಮುಚ್ಚಿಕೊಂಡು ಸಾಧನೆಯಲ್ಲಿ ತೊಡಗಿದ್ದವನ ರೇಟ್
ಅಂಥ ನೆಲೆಯಲ್ಲಿ ಲೆಕ್ಕ ಹಾಕುವಾಗ ಯತಿಯಷ್ಟು ಮೇಲಿದ್ದಾನೆ ಅಂತ ತಿಳಿಸ್ತಾನೆ. ಪರಿವ್ರಾಜಕನಾಗಿ ನಿಂತವ, ಮೌನಕ್ಕೆ ಶರಣಾದವ, ಬಹಳ ದೊಡ್ಡ ಮಟ್ಟಿನ ಸಂಬಂಧ. ಹಾಗಾಗಿ ಇಲ್ಲಿ ಬ್ರಹ್ಮಚರ್ಯದ ಬಗ್ಗೆ, ಶುದ್ಧವಾದ ನಿಷ್ಕಲ್ಮಶವಾದ ಬ್ರಹ್ಮಚರ್ಯದ ಬಗ್ಗೆ ಅವರು ಇಲ್ಲಿ ಒಂದು ಮಾತನ್ನು ಗುರು ಶಿಷ್ಯನಿಗೆ ಹೇಳುತ್ತಾನೆ. ಲಿಂಗ ಸಂಯೋಗಹೀನಂ ಯತ್ ಶರೀರ ಸ್ಪರ್ಶವರ್ಜಿತಂ. ಜಾಸ್ತಿ ವಿವರಣೆ ಬೇಕಾಗಿಲ್ಲ, ತುಂಬ ಸುಲಭವಾದ ಅರ್ಥ ಆಗ್ತದೆ. ಬ್ರಹ್ಮಚರ್ಯ ಅಂದರೆ ಏನು ಕೇಳಿದರೆ ಭೋಗ ಇಲ್ಲ ಅಂತ, ಸ್ತ್ರೀಯ ಸಂಬಂಧ ಇಲ್ಲ ಅಂತ. ಅದನ್ನಿಲ್ಲಿ ಹೇಳುವಾಗ ಲಿಂಗ ಸಂಬಂಧ ಹೀನಂ ಅಂತ, ಲಿಂಗ ಸಂಯೋಗ ಹೀನಂ ಅಂತಲೇ ಸ್ಪಷ್ಟ ಹೇಳಿಬಿಡ್ತಾರೆ. ಅರ್ಥ ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದರೊಟ್ಟಿಗೆ ಶರೀರ ಸ್ಪರ್ಶ ವರ್ಜಿತಂ ಅಂತ, ದೇಹ ಮುಟ್ಲಿಕ್ಕಿಲ್ಲ ಅಂತ. ಅಲ್ಲ, ಇದು ಲಿಂಗ ಸಂಯೋಗ ಆಗುವಾಗಲೇ ದೇಹದ ಸ್ಪರ್ಶ ಆಗ್ತದಲ್ಲ ಅಂದರೆ ಇದು ಪ್ರೀ ಸ್ಟೇಜು ಅಂತ. ಶರೀರ ಸ್ಪರ್ಶವನ್ನು ಮಾಡಿಕೊಳ್ಳದೆ ಸ್ತ್ರೀಯ ಸಹವಾಸವನ್ನು ನಡೆಸಿಕೊಳ್ಳದಿದ್ದರೆ ಇದು ಶುದ್ಧವಾದ ಬ್ರಹ್ಮಚರ್ಯ ಅಂತ ಹೇಳಿದ ಹಾಗೆ ಕಾಣುತ್ತದೆ ಅಂತ. ಆದರೆ ಇದರ ಇನ್ನೂ ಮುಂದುವರಿದ ಇದರಲ್ಲಿ ಕಣ್ಣಿನ ಸ್ಪರ್ಶವೂ ಇಲ್ಲ, ಕಿವಿಯ ಕಥೆಯೂ ಇಲ್ಲ, ನಾಲಿಗೆಯ ಬಗೆಯೂ ಇಲ್ಲ ಅಂತ ಹೇಳಿಕೊಂಡು ಎಲ್ಲ ಇಂದ್ರಿಯಗಳಿಗೂ ಒಂದು ರೀತಿಯಿಂದ ಶರೀರ ಸ್ಪರ್ಶ ಅಂದ ತಕ್ಷಣ ಎಲ್ಲ ಇಂದ್ರಿಯಗಳ ಸ್ಪರ್ಶ ಅಂತಲೇ ಅರ್ಥ ಆಗ್ತದೆ. ಮತ್ತು ಕಿವಿಯನ್ನು ಮಾತ್ರ ಮುಟ್ಟಿ ನೋಡುವುದು, ಮೂಗನ್ನು ಮಾತ್ರ ತಾಗಿಸಿ ನೋಡುವುದು, ಅದು ಮೈಯನ್ನು ಮಾತ್ರ, ಇದೆಲ್ಲ ಸ್ಪರ್ಶದ ವ್ಯವಸ್ಥೆ ಅಲ್ಲ. ಅದರಲ್ಲಿ ವಾದಿರಾಜರು ಬರೆಯುವಾಗ ಲಿಂಗ ಸಂಯೋಗಹೀನಂ ಅನ್ನುವಾಗ ಲಿಂಗ ದೇಹದ ಮತ್ತೆ ಅವನಿಗೆ ಸಂಯೋಗ ಇಲ್ಲದಂತೆ ಆಗ್ತದೆ ಅಂತ ಅವನ ಮೋಕ್ಷದ ಕಥೆಯನ್ನು ಉಲ್ಲೇಖ ಮಾಡ್ತಾರೆ. ನಮಗಾಗುವ ಭೌತವಾದ ಅರ್ಥಕ್ಕಿಂತ ಮಿಗಿಲಾದ ಒಳಗಿನ ದೇಹವೇ ಲಿಂಗ ಶರೀರ ಇದೆ, ಅದರ ಮತ್ತೆ ಸಂಯೋಗ ಅವನಿಗೆ ಆಗುವುದಿಲ್ಲ ಅಂತ ಮೋಕ್ಷವನ್ನು ಪಡೆಯುವ ಬಗೆಯನ್ನು ಶುದ್ಧ ಬ್ರಹ್ಮಚರ್ಯದಲ್ಲಿ ಹೇಳುತ್ತಾರೆ. ಹಾಗಾದರೆ ಶರೀರ ಸ್ಪರ್ಶವರ್ಜಿತ ಇದಕ್ಕೆ ಅಂತ ಹೇಳ್ತೀನಿ. ಶರೀರ ಅಂದರೆ ಸ್ಥೂಲ ಶರೀರ, ಹೊರಗಿನ ಈ ದೇಹ ಅವನಿಗೂ ಬರುವುದಿಲ್ಲ ಅಂತ. ಈ ದೇಹ ಬರುವುದಿಲ್ಲ, ಇದ್ದ ಒಳಗಿನ ದೇಹ ಹರಿದು ಹೋಗ್ತದೆ. ಅಂದರೆ ಈ ದೇಹ ಬರುವುದಿಲ್ಲ ಅಂದ ತಕ್ಷಣ ಯಾತನಾ ದೇಹಗಳಲ್ಲಿ, ಸೂಕ್ಷ್ಮ ದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ ಅವನು ಎಲ್ಲಿಯೋ ಲೋಕದಲ್ಲಿ ವಿಹಾರ ಮಾಡ್ತಾ ಇರ್ತಾನೆ ಅಂತ ಅರ್ಥ ಅಲ್ಲ, ಅದನ್ನು ಕಳ್ಕೊಳ್ಳುತ್ತಾನೆ. ಬಾಹ್ಯ ದೇಹಗಳ ಜೊತೆಯಲ್ಲಿ ಆಂತರ ದೇಹಗಳ ಸರ್ವಾತ್ಮನ ನಿವೃತ್ತಿಯನ್ನು ಬ್ರಹ್ಮಚರ್ಯದ ಪಾಠದಲ್ಲಿ ಹೇಳ್ತಾರೆ. ಅಂದರೆ ಕೆಲವು ಶ್ಲೋಕಗಳು ಹೇಗೆ ಸುಲಭವಾದ ಅರ್ಥವನ್ನು ಕೊಡ್ತದೆ, ಕಾಂಟೆಸ್ಟಿನಲ್ಲಿ ಒಂದು ನೆಲೆಯಲ್ಲಿ ನಾವು ನೋಡಿಕೊಂಡ್ರೆ ಅದರಲ್ಲಿ ಅತ್ಯಂತ ಆಂತರಂಗಿಕವಾದ ಆಧ್ಯಾತ್ಮಿಕವಾದ ಅರ್ಥಗಳು, ಛಾಯೆಗಳು ಬಹಳ ಸುಲಭವಾಗಿ, ಬಹಳ ಕಷ್ಟಪಟ್ಟು ಮಾಡಬೇಕಾಗಿಲ್ಲ, ಆದರೆ ಗಮನಿಸಬೇಕಾಗ್ತದೆ ಎನ್ನುವುದು ವಿಶೇಷ. ಹೀಗಾಗಿ ಅವರು ಬಹಳ ಸಣ್ಣ ಮಟ್ಟಿನಲ್ಲಿ ಗೆರೆಗಳನ್ನು ಕೊಟ್ಟದ್ದಲ್ಲ ಎನ್ನುವ ನೆಲೆಯಲ್ಲಿ ಬ್ರಹ್ಮಚರ್ಯದ ದೊಡ್ಡಸ್ತಿಕೆಯ ಬಗ್ಗೆ ಮಾತನ್ನು ಹೇಳುತ್ತಾನೆ. ಸಮ್ಯಕ್ ವೃತ್ತಿ ಬ್ರಹ್ಮಲೋಕಂ ಪ್ರಾಪ್ನುಯಾತ್ ಮಧ್ಯಮಃ ಸುರಾನ್. ಪರಿಪೂರ್ಣವಾದಂತಹ ಬಹಳ ಚಂದವಾದಂತಹ ಬ್ರಹ್ಮಚರ್ಯದಲ್ಲಿ ನೆಲೆಗೊಂಡವನು ಅವನು ಬ್ರಹ್ಮಲೋಕಕ್ಕೆ, ಸತ್ಯಲೋಕಕ್ಕೆ ತೆರಳುತ್ತಾನೆ. ಅವನ ಬ್ರಹ್ಮಚರ್ಯದ ಮಧ್ಯಮ ಮಟ್ಟದ್ದಾಗಿದ್ದರೆ ಮಧ್ಯಲೋಕಗಳಲ್ಲಿ, ಸುರ ದೇವತೆಗಳ ಲೋಕದಲ್ಲಿ ಅವನ ನೆಲೆ ಇರುತ್ತದೆ. ಒನ್ನೊಮ್ಮೆ ಅವನ ಅಧಮ ಮಟ್ಟದಲ್ಲಿ ಆದರೆ ಬಹಳ ಕಮ್ಮಿ ಮಟ್ಟದಲ್ಲಿ ಆಗಿದ್ದರೆ ದ್ವಿಜಾಗ್ರಹ ಜಾಯತೆ ವಿದ್ವಾನ್ ಸನ್ಯಸಿ ವೃತ್ತಿಮಾಸ್ಥಿತ. ಎಲ್ಲವನ್ನು ತೊರೆಯುವ ನೆಲೆಯಲ್ಲಿ ಆತ ಇಲ್ಲಿ ಸಾಧನೆ ಮಾಡಿದ್ದರಿಂದ ಮತ್ತೆ ಪುನಃ ಒಂದು ಒಳ್ಳೆಯ ಸಂಸ್ಕಾರವಂತರ ಮನೆಯಲ್ಲಿ ಹುಟ್ಟಿ ಅವನು ಮತ್ತೆ ಮುಂದುವರಿಸ್ತಾನೆ ಅಂತ ಯೋಗ ಭ್ರಷ್ಟೋ ವಿಜಾಯತೆ ಅಥವಾ ಶ್ರೀಮತಾಂಗೆ ಅಂತ ಕೃಷ್ಣ ಹೇಳಿದ ಹಾಗೆ ಇಲ್ಲಿ ಭಗವಂತನ ಬಗ್ಗೆ ಗತಿಯನ್ನು ಮಾಡಿಕೊಂಡವನ ವಿಶೇಷವಾದಂಥ ಚಿಂತನೆಯನ್ನು ಕೊಡುತ್ತಾರೆ. ಬ್ರಹ್ಮಚರ್ಯದ ಪಾಲನೆಗೆ ಉಪಾಯ ಏನು ಕೇಳಿದರೆ ಒಳಗೆ ಹೇಳತಕ್ಕಂಥ ಎರಡು ಬಗೆಗಳು, ಸಂಪ್ರದೀಪ್ತಂ ಉದೀರ್ಣಂಚ ಅಂತ. ಉದ್ದೀಪನಗೊಳ್ಳತಕ್ಕಂತಹ ಕಾಮ, ಅದರಿಂದ ಬಿಸಿಯಾಗತಕ್ಕ ಬಗೆ ಕೋಪ, ಇದೆರಡನ್ನು ಅವನು ನಿಯಂತ್ರಣ ಮಾಡಿಕೊಂಡ್ರೆ ನಾಗರಣ್ಯೀಯಾತ್ ದ್ವಿಜಃ ಮನಃ, ಕಾಮಕ್ರೋಧಗಳಿಗೆ ಅವನು ತಲೆ ಕೆಡಿಸಿಕೊಳ್ಳದಿದ್ದರೆ ಆತವನು ನಿಜವಾಗಿ ಬ್ರಹ್ಮಚರ್ಯವನ್ನು ಶುದ್ಧವಾಗಿ ಪಾಲನೆ ಮಾಡಲಿಕ್ಕೆ ಆಗ್ತಾನೆ. ಇದಕ್ಕೆ ಬಾಹ್ಯದಿಂದ ಏನು ಮಾಡಬೇಕು ಹೇಳಿದರೆ ಯೋಷಿತ ನಗತ ಶ್ರಾವ್ಯ
ಹೆಣ್ಣುಗಳ ಕಥೆಯನ್ನು ಮೊದಲು ಕೇಳಲಿಕ್ಕೆ ಹೋಗಬಾರ್ದು ಅಂತ. ಅವರ ಬಗ್ಗೆ ವಿವರಣೆ ಕೊಡುವುದು, ಅವರ ಚಂದದ ಬಗ್ಗೆ, ಅವರ ಮೈಮಾಟದ ಬಗ್ಗೆ, ಇವೆಲ್ಲ ಯಾವುದನ್ನು ಸಹ ಕೇಳಲಿಕ್ಕೆ ಹೋಗಬಾರ್ದು. ಅದರೊಟ್ಟಿಗೆ ಅವರನ್ನು ನ ನಿರೀಕ್ಷೆಯ ನಿರಂಬರಾಹ, ಬಟ್ಟೆ ಇಲ್ಲದೆ ಕಾಣಲಿಕ್ಕೆ ಶುರು ಮಾಡಬಾರದು. ಆಗ ಎಂತಹ ನೆಲೆಯಲ್ಲಿ ಆದರೂ ಅವನ ತಲೆಯೊಳಗೆ ಕಸ ಏಳುತ್ತದೆ, ರಾಗ ಅಭಿವೃದ್ಧಿಗೊಳ್ಳುತ್ತದೆ, ಕಲವಶದಿಂದಾಗಿ ಅವ ಕೆಟ್ಟ ಕೆಲಸಕ್ಕೆ ತೊಡಗ್ತಾನೆ ಅಂತೇಳಿ, ಅಂದರೆ ಟೆಂಪ್ಟರ್ ಅನ್ನತಕ್ಕ ನೆಲೆಯಲ್ಲಿ. ಹಾಗಾಗಿ ಇವರು ನೋಡಬಾರದವರನ್ನು ಬಟ್ಟೆಯ ಇಲ್ಲದಿದ್ದಾಗ ಅನ್ನುವ ನೆಲೆಯಲ್ಲಿ ಹೇಳುತ್ತಾ, ಅವರ ವಿಷಯದ ಬಗ್ಗೆ ಅವನು ತಲೆ ಕೊಡಬಾರದು, ಕಿವಿ ಕೊಡಬಾರದು ಅಂತ ಹೇಳುವ ಮೂಲಕ ಅವರು ಇನ್ನೊಬ್ಬರ ಕಿವಿಗೆ ಬೀಳಿಕೊಳ್ಳುವಂತೆ ಇರಬಾರದು ಎನ್ನುವುದು ಸಾಮಾಜಿಕ ಧರ್ಮ ಆಗ್ತದೆ. ಅದಕ್ಕೆ ಅಸೂರ್ಯಂ ಪಶ್ಯಾಹ ಹಿಂದೆ ಕರೆದಿದ್ದು. ಬಹಳ ದೊಡ್ಡ ಮಟ್ಟಿನ ವಾದ ಮಾತುಗಳೆಲ್ಲ ಋಷಿಗಳು ಸ್ತ್ರೀಯರಿಗೆ ಶಾಪ ಕೊಟ್ಟಾಗ ಎಲ್ಲ ಬರ್ತದೆ. ಪುರಾಣಗಳನ್ನು ಬಹಳ ಚಂದವಾಗಿ ತೋರಿಸಿಕೊಡುತ್ತಾರೆ. ಈ ಅಹಲ್ಯೆಯ ಪ್ರಕರಣ ಇದ್ದ ಹಾಗೆ, ತಾರೆಯ ಪ್ರಕರಣಗಳು ಬಂದ ಹಾಗೆ, ಸ್ತ್ರೀಯರಿಗೆ ಒಂದೊಮ್ಮೆ ಶಾಪ ಬಂದಾಗ ಅವರು ಪ್ರಶ್ನಿಸಿಕೊಳ್ಳುತ್ತಾರೆ, ನಮ್ಮನ್ನು ಅತ್ಯಾಚಾರಕ್ಕೆ ಬಲಾತ್ಕಾರಕ್ಕೆ ಒಳಪಡಿಸಿದವರ ತಪ್ಪು ಹೊರತು ನಮ್ಮದೇನು, ನಮಗೇಕೆ ಇಂತಹ ಶಿಕ್ಷೆಗಳು ಅನ್ನುವಲ್ಲಿ ಈ ಪ್ರಶ್ನೆಗಳನ್ನೆಲ್ಲ ಅವರು ಹಾಕಿಕೊಳ್ಳುತ್ತಾರೆ, ಚಿಂತನೆಗಳನ್ನು ತಂದು ಬಿಡುತ್ತಾರೆ. ಆಗ ಅದಕ್ಕೆ ಬಹಳ ದೊಡ್ಡ ಮಟ್ಟಿನ ಪುರಾಣಕಾರ ಸಮಾಧಾನ ಕೊಡುವಂತೆ ಅಸೂರ್ಯಂ ಪಶ್ಯಾಹ ಅಂತ ಇಂದು ಹೇಳಿದ ಹಾಗೆ, ಸೂರ್ಯನೂ ಕಾಣದಂತೆ ಅವರು ತಮ್ಮನ್ನು ರಕ್ಷಿಸಿಕೊಳ್ಳಬೇಕು ಅಂತ. ಯಾರ ಕಣಗಾಪಿಲ್ಲದೆ ಅವರು ಹೊರಗೆ ಬರುವಂತಿಲ್ಲ, ತಿರುಗಾಡುವಂತಿಲ್ಲ. ಇದನ್ನಾಗಿಯೇ ದ್ರೌಪದಿ ಕಾಡಿಗೆ ತೆರಳಿದ್ದಾಗ ಜನ ಹೇಳಿಕೊಂಡಿದ್ರು ಆ ಕಥೆಯನ್ನು. ಯಾವ ರಾಣಿವಾಸದ ಈಕೆ ಬಹಳ ದೊಡ್ಡ ಮಟ್ಟಿನಲ್ಲಿ ರಾಜಸೂಯದ ನೆಲೆಯಲ್ಲಿ ಮಹಾರಾಣ ಅನಿಸಿಕೊಂಡವಳು ಜನಸಾಮಾನ್ಯರಿಗೆ ಬೀದಿಯಲ್ಲಿ ಕಾಣಲಿಕ್ಕೆ ಬಂದಲ್ಲ ಅಂತ. ಹಾಗಾಗಿ ಮಂಗಗಳೆಲ್ಲ ಒಟ್ಟು ಹಾರಲಿಕ್ಕೆ ನಿಂತದ್ದು ಸೀತೆಯನ್ನು ನೋಡಬೇಕೆನ್ನುವ ನೆಲೆಯಲ್ಲಿ ಲಂಕೆಗೆ ಹೋರಾಟ ಮುಗಿದ ನಂತರ ಕಾತರಿಸಿಕೊಂಡಾಗದ ಕ್ಷಣಗಳಲ್ಲಿ ರಾಮ ಅದಕ್ಕೋಸ್ಕರ ಪಾಲಕಿಯನ್ನು ಬೇಡ ಮಾಡಿಕೊಂಡ. ಎಲ್ಲರೂ ಕಂಡುಕೊಳ್ಳಲಿ ಹೇಳಿಕೊಳ್ಳುವ ನೆಲೆಯಲ್ಲಿ. ಹೀಗೆ ಬಹಳ ಅನೇಕವಾದ ಕಾರಣಗಳಿಂದ ಅವರಲ್ಲಿ ಇರತಕ್ಕಂಥ ಕೆಲವು ಸಾಮಾಜಿಕ ಧರ್ಮಗಳನ್ನು ಅದು ಕೆಲವೊಮ್ಮೆ ಚೌಕಟ್ಟಿನೊಳಗೆ ಬಿದ್ದಾಗೆ ಗಟ್ಟಿಮುಟ್ಟಿನ ದಂಡೆ ಚೌಕಟ್ಟು ಫ್ರೇಮ್ ಹಾಕಿದಾಗೆ ಕಂಡರೂ ಸಾಮಾಜಿಕ ಸ್ವಾಸ್ಥ್ಯದ ನೆಲೆಯಲ್ಲಿ ಒಬ್ಬರೊಬ್ಬರ ಧರ್ಮವನ್ನು ನಡೆಸಿಕೊಡುವಲ್ಲಿ ಒಂದು ಗುರುಕುಲ ಇಟ್ಟುಕೊಳ್ಳಿ, 10-50 ಹುಡುಗರು ಅಲ್ಲಿ ಕಲಿತಾ ಇದ್ದಾರೆ, ಬ್ರಹ್ಮಚಾರಿಗಳಾಗಿ ವೇದಾಂತದ ಅಧ್ಯಯನದಲ್ಲಿ ತೊಡಗಿದ್ದಾರೆ. ಎಲ್ಲ ಬಗೆಯ ಎಲ್ಲ ವರ್ಷದ ವ್ಯಕ್ತಿಗಳು ಇರ್ತಾರೆ. 10-12 ವರ್ಷದ ನಂತರವೂ ಗುರುಕುಲಕ್ಕೆ ಸೇರಲಿಕ್ಕೆ ಅವಕಾಶ ಇದೆ. 25-30 ವರ್ಷದವರೆಗೂ ಕಲಿಯುವ ಕತೆ ಇರ್ತದೆ. ಹೀಗಿರುವಾಗ ಅವರೆಲ್ಲ ಬೆಳೆಯುವುದು ಸಹಜ. ಈ ಹುಡುಗರು ಓಡಾಡಿಕೊಂಡು ತಿರುಗಾಡಿಕೊಂಡು ಹೊರಗಿನಿಂದ ಅಭ್ಯಾಸ ಮಾಡಿಕೊಂಡು ಕಲಿತುಕೊಂಡು, ಹಿಂದೆ ಶಾಲೆಗಳು ಅಂದಾಗ 4 ಗೋಡೆಯ ದೊಡ್ಡ ಮಟ್ಟಿನ ಕಂಪೌಂಡ್ ಹಾಕಿದ ವಿಶಾಲವಾದ ಭವನದ ನೆಲೆಯಲ್ಲಿ ಅಲ್ಲ, ಬಯಲೇ ಪಾಠಶಾಲೆ ಆಗ. ಹಾಗೆ ಅಂತಹ ಸಂದರ್ಭದಲ್ಲಿ ಅವರು ಊರೆಲ್ಲ ತಿರುಗ್ತಾರೆ, ಹಳ್ಳಿಗೆಲ್ಲ ಬರ್ತಾರೆ, ಆಚೀಚೆ ಹೋಗ್ತಾರೆ ಅಂದಾಗ ಅವರ ಧರ್ಮವನ್ನು ಅವರು ಚಾಚೂ ತಪ್ಪದೆ ನಡೆಸಿಕೊಳ್ಳುವಲ್ಲಿ ಇತರರದ್ದು ಜವಾಬ್ದಾರಿ ಇರಲಿಕ್ಕೆ ಹೋಗಿ, ಉಳಿದವರು ಸಹ ಬಹಳ ಒಳ್ಳೆಯ ನೆಲೆಯಲ್ಲಿ ಡಿಸೆಂಟ್ ಆಗಿ ಶಿಸ್ತಿನವರಾಗಿ ಮಾನ ಮರ್ಯಾದೆ ಮುಚ್ಚಿಕೊಳ್ಳುವವರಾಗಿದ್ದಾಗ, ಅಂದರೆ ಅವರ ಧರ್ಮವನ್ನು ಬೆಳೆಸುವುದು ಪ್ರತಿಯೊಬ್ಬರದ್ದು ಕರ್ತವ್ಯ, ಅವರವರ ಧರ್ಮ. ನನ್ನ ಪಾಡಿಗೆ ನಾನು ಬಟ್ಟೆ ಬಿಚ್ಚಿಕೊಂಡಿರ್ತೇನೆ, ಉಳಿದವರಿಗೆ ಏನು ಕೇಳಿದರೆ ಉಳಿದವರ ಧರ್ಮವನ್ನು ಅವರು ಒಪ್ಪಬೇಕಲ್ಲ. ನಾನು ನನ್ನ ಪಾಡಿಗೆ ಊದಿಕೊಂಡು ಬೊಬ್ಬೆ ಹೊಡೆದುಕೊಂಡು ಇರ್ತೇನೆ ಅಂದಾಗ ಆ ಹೊತ್ತಿನಲ್ಲಿ ಉಳಿದವರ ಧರ್ಮಗಳು ನಡಿಬೇಕಲ್ಲ. ಊರು ಇವನಿಗೆ ಮಾತ್ರ ಹೇಳಿಕೊಟ್ಟದ್ದಲ್ಲ. ಆದ್ದರಿಂದ ನಾವು ಮಾಡತಕ್ಕಂಥ ಕ್ರಿಯೆಗಳು ಅದು ಶಾಬ್ದಿಕವಾಗಿರಲಿ, ಇನ್ಯಾವುದೇ ಭೌತಿಕವಾಗಿರಲಿ, ಅದು ಇನ್ನೊಬ್ಬರಿಗೆ ತೊಂದರೆ ಕೊಡುವಂತೆ ಇರಬಾರದು. ನನ್ನ ಕೋಣೆ ಒಳಗೆ ನಾನು ಕೂಗಿದ್ದಕ್ಕೆ ಪಕ್ಕದ ಮನೆಯವನೇ ಯಾಕೆ ಕಿವಿಗೆ ಕಷ್ಟ ಆಯಿತು ಬೊಬ್ಬೆ ಹೊಡಿತಾನೆ ಅಂದರೆ, ನಿನ್ನ ಕೋಣೆ ಒಳಗೆ ನೀನು ಕೂಗಿದ್ದು ಕೋಣೆಯ ಹೊರಗೆ ಸದ್ದು ಬಾರದಂತೆ ಕೂಗಬೇಕಿತ್ತು. ಅದು ಅವನ ಕಂಪೌಂಡ್ ಒಳಗೆ ಕೇಳಿದ್ದೆ ಹಾಗೆ ತಪ್ಪೇ. ಹೀಗೆ ಬಹಳ ಚಂದವಾಗಿ ಹೀಗೆ ಶಬ್ದಗಳು ಹೊರಗೆ ಬಾರದಂತೆ ಹೇಗೆ ನಾವು ಜಾಗ್ರತೆ ವಹಿಸಬೇಕು, ಅದರಂತೆ ರೂಪಗಳು ಸಹ, ಸೌಂದರ್ಯಗಳು ಸಹ ಹೊರಗೆ ಬಾರದಂತೆ ನಾವು ಜಾಗ್ರತೆ ವಹಿಸಬೇಕು.
ಇದು ದೇವರು ಕೊಟ್ಟದ್ದು ಚೆಲುವು, ಅದು ಇನ್ನೊಬ್ರು ನೋಡಿ ನನಗೆ ಈ ಅನ್ಯಾಯ ಮಾಡಿದರೆ ಅಂತ ತಪ್ಪು ಅಂದ್ರೆ ಅದು ತಪ್ಪಲ್ಲ. ಆ ಸೌಂದರ್ಯ ನಿನಗೆ ದೇವರು ಕೊಟ್ಟದ್ದು ನಿನ್ನೆ ಮುಚ್ಚಿಕೊ, ಇನ್ನೊಬ್ಬರಿಗಾಗಿ ಬಿಚ್ಚಿಕೊಳ್ಬೇಕಾಗಿಲ್ಲಲ್ಲ ಅಷ್ಟೇ. ಈ ರೀತಿಯಾಗಿ ಬಹಳ ಅತ್ಯಂತ ಸೂಕ್ಷ್ಮವಾದ ಧರ್ಮ ವಿಷಯ. ಅಂದ್ರೆ ಮತ್ತೊಬ್ಬರ ಧರ್ಮವನ್ನು ಬದುಕಿಸ್ಲಿಕ್ಕೆ ಬಿಡಬೇಕಾದ್ದು ಸಮಾಜದ ಸ್ವಾಸ್ಥ್ಯದ ನೆಲೆಯಲ್ಲಿ. ಅದನ್ನು ಶಾಸ್ತ್ರೀಯವಾಗಿ ಚೌಕಟ್ಟಿನಲ್ಲಿ ಉಲ್ಲೇಖ ಮಾಡಿ ತೋರಿಸಿಬಿಟ್ರು. ಹಾಗೊಂದೊಮ್ಮೆ ಕಂಡ, ನೋಡಿ ಆಯಿತು, ರಾಗೋದ್ರೇಕಕ್ಕೆ ಒಳಗಾದ, ಹೆಚ್ಚು ಕಡಿಮೆ ಆಯಿತು ಅಂದರೆ ಅವನು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ. ಅಲ್ಲಿಗೆ ಮುಗಿದೋಯ್ತು ಕತೆ ಅಂತ ಹೇಳಿ, ಹಾಗಾದ್ರೆ ಆಗೋಯ್ತಲ್ಲ, ಇನ್ನು ಮುಂದೆ ಹಾಗೆ ಆಗುವುದು. ಈಗ ವಿಶ್ವಾಮಿತ್ರ ಬರದ ಸಂದರ್ಭದಲ್ಲಿ ಹೊಟ್ಟೆಪಾಡಿಗಾಗಿ ಒಂದು ಬೇಡದ ಕೇರಿಗೆ ಒಳಗೋಗಿ ನಾಯಿಯ ತೊಡೆಯನ್ನು ಎಳಿಲಿಕ್ಕೆ ಹೋದಾಗ ಅಯ್ಯೋ ಅಂತ ಹೇಳಿ ನಾವು ಬಹಳಷ್ಟು ಅದರ ಧರ್ಮದ ಜಿಜ್ಞಾಸೆಯನ್ನು ಮಾಡಿಕೊಂಡೆವು. ಹಾಗಂತ ಹೇಳಿ ಮಳೆಯ ಕಾಲದಲ್ಲಿಯೂ ಬೆಳೆ ಬೆಳೆದಾಗಲೂ ಕೇರಿ ಹುಡುಕಿಕೊಂಡೋಗಿ ವಿಶ್ವಾಮಿತ್ರೇನು ನಾಯಿ ಕಾಲಿಗೆ ಕೈ ಹಾಕುವುದಿಲ್ಲ ತಾನೆ. ಅಲ್ಲ, ಒಮ್ಮೆ ಹಾಗೆ ಆಯ್ತಲ್ಲ, ಮತ್ತೆಲ್ಲ ಕೈ ಹಾಕುವ ಹಾಗೆ ಆಗ್ಲಿಕ್ಕೆ ಬರುವುದಿಲ್ಲ. ಅದದ್ದು ಒಂದೊಮ್ಮೆ ಅಂತಹ ನೆಲೆಯಲ್ಲಿ ಆತ ಹದ್ದು ಮೀರಿ ಇಂದ್ರಿಯಗಳ ಚಾಪಲದಲ್ಲಿ ಆತ ಸೋತರೆ ಅಂದಾಗ ರಾಗೋತ್ಪನ್ನ ಚರೇತ್ ಕೃಚ್ಛ್ರಂ, ಅವನು ಕೃಚ್ಛ್ರಾಚರಣೆ ಮಾಡಿದೆ. ಬಹಳ ಬಗೆಯಿಂದ ಕೃಚ್ಛ್ರಾಚರಣೆಗಳು ಬರ್ತವೆ. ಭಾರತವು ಕೆಲವೆಡೆ ಮಾತಾಡಿವೆ. ಇತರ ಪುರಾಣಗಳಲ್ಲಿಯೂ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೃಚ್ಛ್ರ, ಅತಿ ಕೃಚ್ಛ್ರ, ಅರ್ಧ ಕೃಚ್ಛ್ರ, ತಪ್ತ ಕೃಚ್ಛ್ರ, ಚಾಂದ್ರಾಯಣ ಕೃಚ್ಛ್ರ ಎಲ್ಲ ಅನೇಕ ಬಗೆಯಲ್ಲಿ ಚಿಂತನೆಗಳು ಸಾಂತಮನಾದಿಗಳ ಬಗ್ಗೆ ಇದೆ. ಸುಲಭವಾಗಿ ಒಂದು ಕೃಚ್ಛ್ರಾಚರಣೆ ಅಂದರೆ ಮಾಡಲೇಬಹುದಾದರೆ ಮಾಡುವುದು, ತೀರಿಂತಾದರೆ ಮಾಡುವುದು. ಹೌದಾದರೆ ಧರ್ಮಶಾಸ್ತ್ರಗಳು ಒಕ್ಕೊರಳವಾದದಲ್ಲಿ ಹೇಳಿದ ಕತೆ ಒಂದೊಮ್ಮೆ ಚಿಂತನೆಗೆ ತರುವುದಾದರೆ 3 ದಿನ ಬೆಳಿಗ್ಗೆ ಊಟ ಮಾಡಬೇಕು ಅಷ್ಟೇ. ಬೆಳಿಗ್ಗೆ ಮಾತ್ರ ಊಟ, ಮತ್ತೆ ಇಡೀ ದಿನ ಉಪವಾಸ, ಏನಿಲ್ಲ, ನೀರು ಹಣ್ಣು ಕುಡಿಲಿಕ್ಕೆ ತಿನ್ನಲಿಕ್ಕಿಲ್ಲ. ಮತ್ತೆ 3 ದಿನ ರಾತ್ರಿ ಊಟ ಮಾಡಲಿಕ್ಕೆ, ಹಗಲಿಗೇನು ತಿನ್ನಲಿಕ್ಕಿಲ್ಲ. ಹೀಗೆ ತ್ರಯಂ ಪ್ರಾತಃ ತ್ರಯಂ ಸಾಯಂ, ಮತ್ತೆ 3 ದಿನ ತ್ರಯಂ ಅದ್ಯಾತ್ ಅಯಾಚಿತ, ಮತ್ತೆ 3 ದಿನ ಯಾರಾದರೂ ತಂದು ಕೊಟ್ಟರೆ ತಿನ್ನಲಿಕ್ಕೆ, ಸಿಕ್ಕಿದ್ರೆ ತಿನ್ನಲಿಕ್ಕೆ, ತಾನಾಗಿ ತೆಗಿಲಿಕ್ಕಿಲ್ಲ, ಮಾಡಿಕೊಳ್ಳಿಕ್ಕಿಲ್ಲ. ಅಲ್ಲಿಗೆ 9 ದಿನ ಆಯಿತು. ಮತ್ತಿನ 3 ದಿನ ಪರಂತರಯಂಚ ನಾಶ್ನೀಯಾತ್ ಪ್ರಜಾಪತ್ಯಂ ಇದಂ ಸ್ಮೃತ. ಮತ್ತೆ 3 ದಿನ, ಕೊನೆಯ 3 ದಿನ ಏನು ತಿನ್ನಲಿಕ್ಕಿಲ್ಲ, ಉಪವಾಸ. ಇದಕ್ಕೆ ಪ್ರಾಜಾಪತ್ಯ ಕೃಚ್ಛ್ರ ಅಂತ ಕರೀತಾರೆ. ಮೊದಲ 3 ದಿನ ಬೆಳಗ್ಗೆ ಊಟ ಮಾಡಿ, ಮತ್ತಿನ 3 ದಿನ ರಾತ್ರಿ ಊಟ ಆಗಲಿ, ಮತ್ತೆ 3 ದಿನ ಕೊಟ್ಟರೆ ತಿನ್ನಲಿಕ್ಕೆ ಅಂದಾಗ ಸಿಕ್ಕಿಬಿದ್ದಿರ್ತದೆ. ಅಲ್ಲ, ಊರು ತುಂಬ ಹೇಳಿದರೆ ನಾನು ಪ್ರಾಜಾಪತ್ಯ ಮಾಡ್ತಾ ಇದ್ದೇನೆ, 6 ದಿನದ ನಂತರ 3 ದಿನ ಮತ್ತೆ ಯಾರಾದರೂ ಕೊಟ್ಟರೆ ಮಾತ್ರ ತಿನ್ನಲಿಕ್ಕೆ ಹೇಳಿಕೊಂಡು ಯಾರಾದರೂ ಕೊಡುವಂತೆ ಮಾಡಿಕೊಳ್ಳುವುದಲ್ಲ. ಅದು ಆಗಲಿ ಅಪ್ಪ, ಮುಂದಿನ 3 ದಿನ ಕಡ್ಡಾಯವಾಗಿ ಪೂರ್ತಿ ಉಪವಾಸ ಮಾಡತಕ್ಕದ್ದು. ಒಂದು ಉಪವಾಸ ಮಾಡುವವರೇ ಬುಬ್ಬೆ ಹೊಡಿಕೊಳ್ತಾರೆ, ಹಿಂದಿನ ದಿನ ದಶಮಿಯನ್ನು ಇಡೀ ದಿನ ತಿನ್ನುವ ಹಾಗೆ ಮಾಡಿಕೊಳ್ತಾರೆ. 2 ಉಪವಾಸ ಬಂದಾಗ ಮತ್ತಷ್ಟು ಕಷ್ಟಪಡ್ತಾರೆ, ಆದರೂ ಇಷ್ಟಪಡ್ತಾರೆ. 3ನೇ ಉಪವಾಸವನ್ನು ಶಾಸ್ತ್ರ ಗಟ್ಟಿಯಾಗಿ ಇಂಥ ಸಂದರ್ಭದಲ್ಲಿ ಹೇಳಿಬಿಟ್ಟಿರ್ತದೆ. ಬಹಳ ವಿಚಿತ್ರ ಆಗ್ತದೆ, ಆಗಬೇಕು. ತ್ರಿರ್ಜಪೇದಗವರ್ಷಣಂ, ಮತ್ತೆ ನೀರಿನಲ್ಲಿ ಮುಳುಗಿಕೊಂಡು ಸ್ನಾನ ಶುದ್ಧಿಯ ವ್ಯವಸ್ಥೆಯಲ್ಲಿ 3 ಸರ್ತಿ, ಅಂದರೆ ಒಂದೇ ಬಾರಿಗೆ 3 ಸರ್ತಿ ಹೇಳುವಷ್ಟು ದೊಡ್ಡ ಮಟ್ಟಿನ ಉಸಿರು ಕಟ್ಟಿಕೊಳ್ಳುವ ಕೆಲಸವನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಇಲ್ಲಾಂದರೆ 3 ಸರ್ತಿ 3 ಮುಳುಗಿಯಪ್ಪ, ಪರವಾಗಿಲ್ಲ. ಕೃತಂಚ ಸತ್ಯಂಚ ಅಭಿಧಾತ್ ಅಂತ ಹೇಳಿ ಪ್ರತಿನಿತ್ಯ ಸ್ನಾನ ಮಾಡುವಾಗ ಹೇಳಬೇಕಾದ ಅಘಮರ್ಷಣ ಸೂಕ್ತವನ್ನು ಆವತ್ತು ಇದಕ್ಕೋಸ್ಕರ ಪ್ರತ್ಯೇಕವಾಗಿ 3 ಸರ್ತಿ 3 ಮುಳುಗಿ ಒಳಗಿದ್ದುಕೊಂಡು ಅಕ್ರೂರಿಯನ್ನು ಚಿಂತನೆ ಮಾಡ್ತಿದ್ದ, ದೇವರನ್ನು ಕಾಣ್ತಿದ್ದ ಆ ಸೂಕ್ತವನ್ನು, ಸೃಷ್ಟಿಯ ಭಗವಂತನ ಬಿತ್ತರದ ಚಿಂತನೆಯನ್ನು ಅದು ನೀರೊಳಗಿದ್ದುಕೊಂಡು ಮಾಡಲಿಕ್ಕೆ ಉಂಟು. ಹೀಗೆ ಅದು ಅಘಮರ್ಷಣ ಅಂತ. ಅಘ ಅಂದರೆ ಪಾಪ, ಪಾಪವನ್ನು ಕಳೆಯುವಂಥದ್ದು ಅಂತ, ತೆಗೆದುಹಾಕುವಂಥದ್ದು ಅಂತ ಚಿಂತನೆಯಲ್ಲಿ ತರ್ತಾರೆ. ವಾಸ್ತವವಾಗಿ ಮಾಡಬೇಕಾದ ಸಂಗತಿ ಇದು ಅಂತ. ಮೊದಲು ಈ ದೇಹದ ಬಗ್ಗೆ ಎಚ್ಚರವನ್ನು ಮಾಡಿಕೊಳ್ಳಬೇಕು ಅಂತಾರೆ. ಒಳಗೆ ಮನುಷ್ಯನದ್ದು ಊಟ ಆದ ನಂತರದ ಕತೆ, ದೊಡ್ಡ ಕರಳು ಸಣ್ಣ ಕರಳು ಎಲ್ಲ ಕೆಲಸ ಮಾಡ್ತದೆ. ಆನಂತರ ಅದನ್ನು ಮಲವಾಗಿ ಹೊರಗೆ ಹಾಕಿಬಿಡ್ತದೆ. ಹಾಕುವ ಮೊದಲು ಏನಿರ್ತದೆ, ಅತ್ತ ಊಟ ಆಗಿದೆ, ಜೀರ್ಣಕ್ರಿಯೆ ನಡೆದಿದೆ, ಕರುಳ ರಾಶಿಯಲ್ಲಿ ಮಲದ ಕಥೆಗಳು ತುಂಬಿರ್ತದೆ. ಹೊರಗೋಗ್ಲಿ, ನೀನು ಹೊರಗೆ ಹೋಗ್ಬೇಕಷ್ಟೇ, ಆದರೆ ಸಪರೇಷನ್ ಆಗೇ ಆಗಿದೆ.
ಈ ನಮೂನೆ ಇದ್ದಾಗ ಹೇಗಿರ್ತದೆ? ಇದು ಒಂದು ಪರಿಸ್ಥಿತಿ. ಅದು ಬಹಳ ಕಾಲದಲ್ಲಿ ಇರ್ತದೆ ಇಲ್ಲ ಅಂತ ಪ್ರಶ್ನೆ ಅಲ್ಲ. ರಾತ್ರಿ ಹೊತ್ತಿನಲ್ಲಿ ಆದರೆ ಪಚನೇಂದ್ರಿಯಗಳು ಕೆಲಸ ಮಾಡಿದ ನಂತರ ಮಲ ಸ್ಟಾಕ್ ಆಗ್ತದೆ. ಯಾಕೆ ಅವನು ಎದ್ದಿರಲಿಲ್ಲ, ಎಚ್ಚರದಲ್ಲಿ ಇಲ್ಲ. ಬೆಳಿಗ್ಗೆ ಎದ್ದ ನಂತರ ಅವನು ಕಟ್ಟೆ ಪೂಜೆಗೆ ಹೋಗ್ತಾನೆ ತಂಬಿಗೆ ಹಿಡ್ಕೊಂಡು. ಹೀಗಾಗಿ ಆ ಹೊತ್ತು ಏನಿದೆ ಆಗ ಸ್ಕ್ಯಾನ್ ಮಾಡಿದರೆ ಅವನ ಮಲದ್ವಾರದ ಮೊದಲಿಗೆ ಮಲಕೋಶದಲ್ಲಿ ಆ ಕರಳ ಕಟ್ಟಿನಲ್ಲಿ ಒಂದಿಷ್ಟು ಹೇಸಿಗೆಗಳು ತುಂಬಿರ್ತವೆ. ಇದನ್ನು ಪ್ರತ್ಯಕ್ಷ ಮಾಡಿಕೊಳ್ಳಿ ಅಂದು ಕುಣಪಾಮೇದ್ಯ ಸಂಯುಕ್ತಂ ಯದ್ವತ್ ಅಚ್ಛಿದ್ರ ಬಂಧನಂ. ಒಂದು ಚೂರು ಹೆಚ್ಚು ಕಡಿಮೆ ಆಗದಂತೆ ಕಾಣತಕ್ಕಂತಹ ಒಂದು ಹೆಣದ ಕಥೆಯಲ್ಲಿ ಕುಳಿತ ಮಲದ ರಾಶಿಯಂತೆ ತದ್ವದ್ ದೇಹಗತಂ ವಿದ್ಯಾತ್ ಆತ್ಮಾನಂ ದೇಹ ಬಂಧನ. ಹಾಗಿದು ದೇಹ ಇಡೀ ಮಲದ ಒಂದು ಕಂತೆ. ಇದರ ಎಡೆಯಲ್ಲಿ ಜೀವನನ್ನು ಕಟ್ಟಿ ಹಾಕಿದ್ದಾರೆ. ಈ ಜೀವ ಹೊರಗೆ ಹೋಗುವಾಗಿಲ್ಲ, ಆದರೆ ಪ್ರತಿನಿತ್ಯ ಊಟ ಮಾಡಿದ್ದು ಹೊರಗೆ ಹೋಗ್ತದೆ. ಹೋಗುವಾಗೆ ನಾವು ಮಾಡಿಕೊಳ್ತೇವೆ. ಇಲ್ಲಾದರೆ ಏನೋ ಹರಳೆಣ್ಣೆ ಕುಡಿಯುವುದು ಅಥವಾ ಇನ್ನಿತರ ಕೆಲಸ ಮಾಡುವುದೆಲ್ಲ ಮಾಡಿಕೊಂಡು ವಮನ ರೇಚನಾದಿಗಳ ಪಂಚಕರ್ಮದ ಚಿಕಿತ್ಸೆಯಲ್ಲಿ ಇದನ್ನೆಲ್ಲ ಸರಿ ಮಾಡಿಕೊಳ್ತೇವೆ. ಆದರೆ ಈ ದೇಹದ ಒಳಗೆ ಈ ರೀತಿಯಾದ ಬಂಧನದಲ್ಲಿ ಮಲದ ದೇಹದ ಒಳಗೆ ಕಟ್ಟಿಕೊಂಡಿರತಕ್ಕಂಥ ಜೀವನ ಕಥೆ ಏನು ಅಂತ ಯೋಚನೆ ಮಾಡಿ ಅಂತ. ಇದನ್ನು ಕಳಚಿ ಹೋಗಬೇಕಾದ್ರೆ ಮಾಡಬೇಕಾದ ಸಾಧನೆಗಳು. ಅಮೇಧ್ಯ ಪೂರ್ಣಮೇದ ಬಾಂಡಂ ಶ್ಲೇಷ್ಮಾತ ಕಲಲಾವ್ರತಂ. ಒಂದು ಬೇಡಿ, ಈ ದೇಹದ ಕತೆ ಬೇಡಿ. ಒಂದು ಪಾತ್ರೆ, ಹಿಂದೆಲ್ಲ ಹಾಗೂ ಇತ್ತಲ್ಲ, ರೋಗಿಗಳಿಗಾಗುವಾಗ ಮಲ ವಿಸರ್ಜನೆ ಮಾಡಿದ ತಟ್ಟೆಯನ್ನು ತಗೊಂಡೋಗಿ ಹೊರಗೆ ಹಾಕಿ ಬರಬೇಕಾಗ್ತದೆ. ಅವರಿಗೆ ಎದ್ದೋಗ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಒಂದು ಮಲದ ಭಾಂಡ ತಟ್ಟೆ, ಅದರಲ್ಲಿ ಗಲೀಜು ಆಗಿದೆ, ಅದರೊಟ್ಟಿಗೆ ಸಿಂಬಳ ಕಸ ಮತ್ತೊಂದು ಇನ್ನೊಂದೆಲ್ಲ ಸೇರಿಕೊಂಡಿದೆ. ಈ ತಟ್ಟೆಯನ್ನು ಯಾರಾದರೂ ಇಷ್ಟಪಡ್ತಾರ ನೋಡ್ಲಿಕ್ಕೆ ಅಂತ ಕೇಳ್ತಾರೆ. ಅದು ತೊಟ್ಟಿಯಾಗಿ ಗಲೀಜು, ಅದನ್ನು ಯಾರಾದರೂ ಅಭಿಮಾನದಿಂದ ಪರಿಕಿಸ್ತಾರ? ನೇಚ್ಛತೆ ವೀಕ್ಷಿತಂ ಭಾಂಡಂ. ಆ ಗಲೀಜು ಪಾತ್ರೆಯನ್ನು ನೋಡ್ಲಿಕ್ಕೆ ಜನ ಇಷ್ಟಪಡುವುದಿಲ್ಲ. ಕುತಃ ಸ್ಪೃಷ್ಟಂ ಪ್ರವರ್ತತೆ. ಮುಟ್ಟಿಯಾನ, ಮತ್ತೆ ಅದನ್ನು ಆಡಿಸಿಯಾನ, ಪಕ್ಕದಲ್ಲಿ ಇಟ್ಕೊಂಡಾನ, ಮೈ ಮೇಲೆ ಮಂಡೆ ಮೇಲೆಲ್ಲ ಹೊತ್ಕೊಳ್ಲಿಕ್ಕೆ ಹೋಗ್ತಾನ? ಇಂಪಾಸಿಬಲ್. ಅಷ್ಟು ಗಲೀಜು ಬೀಭತ್ಸಿತವಾಗಿರ್ತದೆ. ಅದು ಆಗತಾನೆ ಆದದ್ದಷ್ಟೇ. ಫ್ರೆಶ್ ಮಲ, ಫ್ರೆಶ್ ಕಪ ಸಿಂಬಳ ಎಲ್ಲ ಮೂತ್ರಗಳು ರಾಶಿ. ಇದು ನಮ್ಮ ದೇಹದ್ದು ಫ್ರೆಶ್ ಪೂರ ಆಗುವುದೇ ಇಲ್ಲ. ಅದ್ರ ಮೇಲೆ ಬೀಳ್ತಾ ಇರ್ತದೆ. ನಾವು ತಿನ್ನುವ ಜಾತಿಗಳಾದ್ರಿಂದ ಮಲದ ಮೇಲೆ ತಿಂದದ್ದಾಗ್ತೇವೆ. ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಪೂರ್ತಿ ಡಿಸ್ಚಾರ್ಜ್ ಆಗದ ಮುಂಚೆ, ಅದರಿಂದ ಬ್ರೇಕ್ ಹವರ್ಸ್ ನಮ್ಮದಲ್ಲಿ ಬಹಳ ಕಡಿಮೆ ಆಗಿದೆ. ಆದ್ರಿಂದ ನಮ್ಮ ದೇಹದಲ್ಲಿ ಆರೋಗ್ಯ ಕಡಿಮೆ ಆಗುವುದು. ಕಂಪ್ಲೀಟ್ ಹೊರಗೆ ಹೋಗದೆ ಒಳಗೆ ಹಾಕಿದ್ದು ಸೊತ್ತುಗಳಿಂದಾಗಿ, ಆದ್ರಿಂದ ಹಿಂದೆ ನಿತ್ಯೋಪವಾಸದ ಲಕ್ಷಣ ಹೇಳಿಕೊಂಡು ದೇಹದ ಬಹಳ ಚಂದವಾದಂಥ ಆರೋಗ್ಯದ ಪರಿಸ್ಥಿತಿಯನ್ನು ಹೇಳ್ತಿದ್ರು. ಮಧ್ಯಾಹ್ನ ಊಟ ಮಾಡಿದರೆ ಮತ್ತೆ ರಾತ್ರಿಯೇ ತಿನ್ನಲಿಕ್ಕೆ, ರಾತ್ರಿ ಊಟ ಮಾಡಿದರೆ ಮರುದಿನ ಮಧ್ಯಾಹ್ನವೇ ತಿನ್ನಲಿಕ್ಕೆ ಕುಡಿಲಿಕ್ಕೆ ಎಲ್ಲದಕ್ಕೂ. ಈಗ ಆ ಲೆಕ್ಕಾಚಾರವೇ ತಪ್ಪಿ ದಿನಕ್ಕೆ 12 ಬಾರಿ ತಿಂತಾನೆ, ಕುಡಿತಾನೆ. ಇನ್ನೀಗ ವೈದ್ಯರು ಹೇಳಿಬಿಡ್ತಾರೆ ಕೆಲವೊಮ್ಮೆ, ನೀವು ಗಂಟೆಗೊಮ್ಮೆ ನೀರು ಕುಡಿತಾರೆ ಇರಿರಿ. ಯಾಕೆ? ನೀವು ಗಂಟೆಗೊಮ್ಮೆ ಫ್ರೀ ಶಿಪ್ಪಿನಲ್ಲಿ ಫೋನಲ್ಲಿ ಮಾತಾಡ್ತಾ ಇರ್ತೀರಲ್ಲ, ಅದಕ್ಕೆ. ಆಗ ನ್ಯೂಸ್ಗಳೆಲ್ಲ ನಿಮಗೆ ಟೆನ್ಷನ್ ಕೊಡ್ತದಲ್ಲ, ಹಾಗಾಗಿ ಅದಕ್ಕೆ. ಮತ್ತೀಗ ಹೇಳ್ತಾರೆ ಮಾತ್ರೆಗಳನ್ನು ಜೋಬಿನಲ್ಲೇ ಇಟ್ಕೊಳ್ಳಿ, ಅದು ಮತ್ತೆ ಬಾಯಲ್ಲಿ ಚೀರ್ತಾ ಇರ್ರಿ. ಅಂದರೆ ಅದು ಪೆಪ್ಪರ್ಮೆಂಟಿನಾಗಿ ಮಾಡಿದ್ದಾರೆ ಮಾತ್ರೆಗಳನ್ನು. ಅದು ಮತ್ತೆ 1 ಗಂಟೆ ಗಟ್ಟಲೆ ಉಂಟದು ಕೆಲಸ. ಇನ್ನು ಅದು ಸಾಲದ್ದಕ್ಕೆ ಇನ್ನು ಗುಡ್ಕ ಪಾನ ಮದ್ದದೆಲ್ಲ ಉಂಟಲ್ಲ, ಅದು ಮಾಮೂಲಿ ಬಾಯೊಳಗೆ ಇರುವಂಥದ್ದು, ಅಲ್ಲಿನ ಎಡೆಯಲ್ಲೇ ಇರುವಂಥದ್ದು. ಹೀಗಾಗಿ ಅವನು ಮಲಗಿದಾಗಲೇ ಅದನ್ನು ಬಾಯಲ್ಲಿಟ್ಟು ಮಲಗ್ತಾನೇನು ಬೆಳಿಗ್ಗೆ ಆಗುವವರೆಗೆ. ಎದ್ದಾಗ ಇಷ್ಟಪಟ್ಟಾಗೆಲ್ಲ ಫ್ರಿಜ್ಜಿನಲ್ಲಿ ಏನುಂಟು ನೋಡಿ ತಿಂದು ಕುಡಿದೆ ಮಧ್ಯದಲ್ಲಿ ಮಲಗ್ತಾನೆ. ನಿದ್ದೆ ಬರಲಿಲ್ಲ ನಿನ್ನೆ ರಾತ್ರಿ, ನಾನು 4 ಸರ್ತಿ ಎದ್ದಿದ್ದೇನೆ, ಮತ್ತೇನಾಯ್ತು? ಅದು ನಾಳೆಗಿಟ್ಟದ್ದು ಕೆಲವೆಲ್ಲ ಇಡ್ಲಿಗಳೆಲ್ಲ ನಾನು ಖಾಲಿ ಮಾಡಿದ್ದೇನೆ ಅಂತಾನೆ. ಹುಷಾರಂತಾರೆ ಅವರು ಜನ, ಅವ್ರಿಗೆ ಏನು ಬೇಸರ ಇಲ್ಲ. ಅದು ನಿನ್ನೆದ್ದು ಮೊನ್ನೆದ್ದು ಹೇಳ್ತಾರೆ. ಹೀಗೆ ಮನುಷ್ಯ ತಿನ್ನುವುದರಲ್ಲಿ ಇವತ್ತು ದೊಡ್ಡತನವನ್ನು ಮೇರಿದ್ದಾನೆ. ತನ್ನ
ಟ್ಯಾಲೆಂಟ್ಗಳನ್ನೆಲ್ಲ ಅಲ್ಲೇ ಕೂಡಿಸಿದ್ದಾನೆ. ಹಿಂದಿನವರು ಹಾಗೆ ಮಾಡ್ತಾ ಇರಲಿಲ್ಲ. ನಿತ್ಯೋಪವಾಸದಿಂದ ಇರಲಿಕ್ಕಾಗಿ ಅವರ ದೇಹ ಸಕ್ಷಮವಾಗಿತ್ತು, ಆರೋಗ್ಯಪೂರ್ಣವಾಗಿತ್ತು. ಆದರೆ ಇಂಥ ಗಲೀಜು ಹಾಕಿದ ವಸ್ತುವನ್ನು ನೋಡ್ಲಿಕ್ಕೇನು ಮುಟ್ಲಿಕ್ಕೇನು ಇಷ್ಟಪಡದ ಮನುಷ್ಯ ಅವನು ತನ್ನ ದೇಹವನ್ನು ಯಾಕೆ ಇಷ್ಟಪಡ್ತಾನೆ ಆಗಿ ಇದು ಗಲೀಜಲ್ಲ ಅಂತ ಮುಟ್ಟಿಕೊಂಡನಲ್ಲ, ಅದರೊಟ್ಟಿಗೆ ಬದುಕ್ತಾನಲ್ಲ, ಇದು ಗಲೀಜು ಅರ್ಥ ಆಗಲಿ ಅಂತಾನೆ. ದೇಹಭಾಂಡಂ ಮಲೈಹಿ ಪೂರ್ಣಂ ಬಹಿಹಿ ಸ್ವೇದ ಜಲಾವೃತಂ. ಈ ಗಲೀಜಾಗಿದ್ದ ಪಾತ್ರೆಯಲ್ಲಿ ಆದರೂ ಹೊರಗೆ ಕ್ಲೀನ್ ಇರ್ತದೆ, ಕೆಲವೊಮ್ಮೆ ಹೊತ್ಕೊಂಡು ಹೋಗ್ಬೇಕಲ್ಲ, ಚಂದ ಮಾಡಿರ್ತಾರೆ, ಅದಕ್ಕೆಲ್ಲ ಸೆಂಟ್ ಸ್ಪ್ರೇ ಮಾಡಿಕೊಂಡು ಒಳ್ಳೆ ಕವರ್ ಹಾಕಿ ಗಿಫ್ಟ್ ಪ್ಯಾಕ್ ಎಲ್ಲ ಮಾಡಿಕೊಂಡು ತಗೊಂಡೋಗಿ ಮತ್ತೆ ಎಸೆದು ಬರ್ತಾನೆ. ಇದು ಆಗಲ್ಲ, ಇದು ದೇಹವನ್ನು ಗಿಫ್ಟ್ ಪ್ಯಾಕಲ್ಲಿ ಸುಂದಲಿಕ್ಕೆಲ್ಲ ಬರ್ತದ. ಹೊರಗಿನಿಂದ ಬೆವರಿದೆ, ಒಳಗಿನಿಂದ ಮಲ ಇದೆ. ದೇಹದಲ್ಲಿ ಎಲ್ಲ ಕಡೆಯಲ್ಲಿ ಮಲ ತುಂಬಿದೆ. ಕಿವಿಯಾಗಲಿ, ಮೂಗಾಗಲಿ, ಕಣ್ಣಾಗಲಿ, ಬಾಯಾಗಲಿ, ಒಳಗಿನಲ್ಲಿ ತುಂಬಿಕೊಂಡಂತಹ ಮಲ, ಹೊರಗಿನಿಂದ ಬೆವರಿನ ಜಲ, ಇಷ್ಟು ಸೇರಿಕೊಂಡದ್ದರ ಮೇಲೆ ಇವನಿಗೆ ಏನು ಮಹಾ ಮೋಹ ಅಂತ ಕೇಳ್ತಾರೆ. ಏನು ಆಸೆ ಎಲ್ಲಿ ಇರ್ತದೆ? ಬೀಭತ್ಸಂ ನರ ನಾರೀಣಾಂ ಜ್ಞಾನಿನಾಂ ನರಕಮ್ಮತ. ಎಷ್ಟು ಜುಗುಪ್ಸಿತವಾಗಿದೆ ಕೇಳಿದರೆ ಎಲ್ಲರ ದೇಹಗಳು. ಯಾರ್ಯಾರಿಗೋ ನೋಡಲು ಅಸಹ್ಯ, ಮುಟ್ಟಲು ಗಲೀಜು, ತಿಳಿದವರಿಗಂತೂ ಇದು ನರಕದ ಕೊಂಪೆ ಕಂತೆ ಗಲೀಜೆ. ಇಲ್ಲಿ ಏನು ದೊಡ್ಡ ಸ್ವಾರಸ್ಯ ಕಾಣುವುದೇ ಇಲ್ಲ ಅಂತಾರೆ. ಅಂತಸ್ತ್ರಂ ಸಂಸ್ರತೆ ತದ್ವತ್. ಈ ಒಂದು ಪಾತ್ರೆ ಗಲೀಜೆಲ್ಲ ಹಾಕಿದ್ದೀರಿ, ಅದು ತೂತು ಬಿದ್ದಿದೆ, ಹೊರಗೆ ಹೋಗ್ತಾ ಉಂಟು. ಆಗ ಎಷ್ಟು ಹೇಸಿಗೆ ಅನಿಸ್ತದೆ. ಹೊಟ್ಟೆ ತಟ್ಟೆಯಲ್ಲಿ ಕೂತ ಅದರ ಪಕ್ಕದಲ್ಲಿ ಬರುವ ಅನುಭವ ಹೇಗಾಗಬಹುದು? ಹಾಗೆ ನಮ್ಮ ದೇಹವು ಹೊಟ್ಟೆ ತಟ್ಟೆ ಇದ್ದ ಹಾಗೆ ನಿರಂತರವಾಗಿ ದ್ವಾರಗಳಿಂದ ಮಲಗಳನ್ನು ಹೊರಗೆ ಹಾಕ್ತಾ ಇರ್ತದೆ. ಸ್ನಾನಕ್ಕೆ ಔಚಿತ್ಯವನ್ನು ಹೇಳುವಾಗ ಇದನ್ನೇ ಮೊದಲು ಬರೀತಿದ್ದಾರೆ ಅವರು. ನವದ್ವಾರೆ ಅಂತ ಹೇಳಿಕೊಂಡು 9 ಬಾಗಿಲ ಈ ಮನೆಯಲ್ಲಿ ಮುಚ್ಚಳ ಇಲ್ಲದೆ ಇರ್ಲಿಕ್ಕಾಗಿ ಅದು ಎಚ್ಚರ ತಪ್ಪಿದಾಗೆ ಎಲ್ಲ ಸೋರ್ತದೆ ಅಂತ. ನಾವು ಮಲಗಿಕೊಂಡಾಗ ಬಾಯಲ್ಲಿ ಜೊಲ್ಲು ಬಂದಾಗೆ, ಕಣ್ಣಿನ ಮಲಗಳು ಹೊರಗೆ ಹಾಕಿದಾಗೆ, ಮೂಗಿನಲ್ಲಿ ಇಳಿದಾಗೆ, ಕಿವಿಯಲ್ಲಿ ಬಂದಾಗೆ, ಕೆಲವರು ಬೆಡ್ಡಿನಲ್ಲೇ ಮಲಮೂತ್ರಗಳನ್ನು ಮಾಡುವುದುಂಟು, ಗೊತ್ತಿಲ್ಲ. ಹಗಲು ರಾತ್ರಿ ಇಡೀ ತಿಂತಾ ಇರುವುದಲ್ವ, ಅದರಿಂದ ಅವರದ್ದು ಕತೆ ಹಾಗೆ. ಹೀಗಾಗಿ ಹೇಳ್ತಾನಿವ, ಹೊರಗೆ ಅಂತಸ್ತಂ ಸ್ರಂಸತೆ ತದ್ವತ್. ಒಳಗೆ ಇದ್ದದ್ದೆಲ್ಲ ಹೊರಗೆ ಹಾರುವಂತೆ ಹಾರ್ತಾ ಇರ್ತದೆ ಯಾವತ್ತೋ ಓಪನ್ ಆಗಿ. ಅದರಿಂದ ಪ್ರಯೋಜನ ಆಗಲಿಲ್ಲ. ಜಲಂ ದೇಹೇಶು ದೇಹಿನಾಂ. ಮನುಷ್ಯರ ದೇಹದಲ್ಲಿ ಅದರಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಅಲ್ಲಾಡಿದ್ರು ಹೊರಗೆ ನೀರು ತುಳುಕಿದಾಗೆ ಬೆವರಿನ ನೀರು ಹೊರಗೆ ಹಾರುತ್ತದೆ, ಗಲೀಜು ನೀರು ಹೊರಗೆ ಆಗ್ತದೆ. ಹೊರಗೆ ಬಂದಾಗ ಗಲೀಜಾದದ್ದಲ್ಲ, ಗಲೀಜು ನೀರು ಹೊರಗೆ ಹಾರುವಂಥದ್ದು. ಒಳಗಿರುವುದು ಗಲೀಜೆ ನೀರುಗಳು. ವಾತ ವಿತ್ತ ಕಬಾನ ರಕ್ತಂ ತ್ವಕ್ ಮಾಂಸಂ ಸ್ನಾಯು ಮಸ್ತಿಚ ಮಜ್ಜಾ ದೇಹಂ ಸಿರಾಜಾಲಯ ತರ್ಪಯಂತಿ ರಸಾನರಣ. ಊಟ ಮಾಡ್ತಾನಲ್ಲ ಮನುಷ್ಯ, ವೆರೈಟಿ ಎಲ್ಲ ಡಿಶಸ್ ಇರ್ತದೆ, ಅದರಲ್ಲಿ ಬಹುಬಗೆಯ ರಸಗಳೆಲ್ಲ ಸೇರ್ತವೆ. ಇವೆಲ್ಲ ದೇಹವನ್ನು ಗಟ್ಟಿ ಮಾಡ್ತದೆ. ಈ ರಸಗಳು ಒಂದರೆ ಕ್ಷಣದಲ್ಲಿ ವಾಸನೆ ಬರುವಂಥವುಗಳು, 1-6 ಗಂಟೆಯಲ್ಲಿ ಕೊಳಿತಾವೆ. ಇಂಥವುಗಳೇ ನಮ್ಮ ದೇಹದಲ್ಲೆಲ್ಲ ಸರಬರಾಜಾಗಿ ಆಗುವಂಥದ್ದು. ವಾತಪಿತ್ತ ಕಫಗಳನ್ನಾಗಲಿ, ರಕ್ತವನ್ನಾಗಲಿ, ನಮ್ಮ ಚರ್ಮವನ್ನಾಗಲಿ, ಮಾಂಸವನ್ನಾಗಲಿ, ಸ್ನಾಯು, ಮಜ್ಜ, ಅಸ್ಥಿ, ಇವನ್ನೆಲ್ಲ ದೇಹದಲ್ಲಿ ಈ ನಮ್ಮ ಊಟ ಮಾಡಿದ ಭೋಜನ ರಸಗಳು ಸಿರಾಜಾಲೈಹಿ, ನಾಡಿಗಳ ಪ್ರಮಾಣಗಳಿಂದ, ಟ್ಯೂಬ್ಸ್ ಜಸ್ಟ್ ಲೈಕ್, ಅವುಗಳ ರಾಶಿಗಳಿಂದ ಇದು ಸರಬರಾಜಾಗುವುದು ಎಲ್ಲೆಡೆ ದೇಹದಲ್ಲಿ ಬಹಳ ಚಂದವಾಗಿ. ಅದರಲ್ಲಿ ಪ್ರಧಾನವಾಗಿ ದಶವಿದ್ಯಾದ ಧಮನ್ಯೋತ್ರ ಪಂಚೇಂದ್ರಿಯ ಗುಣಾವಹ, 10 ನಾಡಿಗಳು ಜೋರು. ಅದು ನಮ್ಮ ಇಂದ್ರಿಯಗಳ ಲಿಂಕ್. ಅದು 2 ಕಣ್ಣಿಗೆ, 2 ಮೂಗಿಗೆ, 2 ಕಿವಿಗೆ, ಬಾಯಿಗೆ ಎಲ್ಲ ಬಂದ ಹಾಗೆ ಪಂಚ ಜ್ಞಾನೇಂದ್ರಿಯಗಳಿಗೆ ಸಂಬಂಧಪಟ್ಟಂತೆ 10 ಪ್ರಧಾನವಾದ ನಾಡಿಗಳಿವೆ. ಯಾವಿಹಿ ಸೂಕ್ಷ್ಮ ಪ್ರಜಾಯಂತೆ ಧಮನ್ಯೋನ್ಯ ಸಹಸ್ರಶಃ. ಇವುಗಳಿಗೆ ಮತ್ತೆ 1000 ಗಟ್ಟಲೆ ಉಪನಾಡಿಗಳಿವೆ ಕೆಲಸ ಮಾಡಲಿಕ್ಕೆ. ಅಂದು ಕಾಣುವಂತೆ ಇಲ್ಲ, ಇದು ಕಾಣದ ನಾಡಿಗಳುಂಟು, ಕಾಣುವ ನಾಡಿಗಳುಂಟು. ಒಂದು ಕಣ್ಣು ಅಂದಾಗ 16,000 ನಾಡಿಗಳಿಂದ ಕೂದಲ ರಾಶಿ ಇದ್ದಾಗೆ
ಸೇರಿಕೊಳ್ತದೆ. ಅದರೊಳಗೆ ಮತ್ತೆ ಅತ್ಯಂತ ಸೂಕ್ಷ್ಮವಾದಂಥ ನಾಡಿಗಳ ಕಥೆಗಳು ಇವೆಲ್ಲ ಒಳಗೆ ಕೂತು ರಸವನ್ನು ಸಪ್ಲೈ ಮಾಡುವುದರಿಂದ ಎಲ್ಲ ಕಡೆಯೂ ಲೀಕೇಜ್ ಇರ್ತದೆ, ಹೆಚ್ಚು ಕಮ್ಮಿ ಆಗ್ತದೆ. ಹಾಗಾಗಿ ದೇಹ ಅತ್ಯಂತ ಮಲಿನವಾಗಿ ಇರುವಂಥದ್ದು ವಾಸ್ತವವಾಗಿ. ಅದರಲ್ಲಿ ಒಂದು ಬಹಳ ಜೋರಾದ ಒಂದು ನಾಡಿ ಉಂಟು, ಮಧ್ಯೇಚ ಹೃದಯಸ್ಯೈಕ ಶಿರಾ ತತ್ರ ಮನೋವಹ. ಅದಕ್ಕೆ ಹೆಸರು ಮನೋವಹ ಅಂತಲೇ, ಅದು ಮನಸ್ಸಿಗೆ ಹೋಗುವಂಥದ್ದೇ ಹೌದು. ಹೃದಯದಲ್ಲಿರತಕ್ಕಂಥ ಒಂದು ನಾಡಿ ಅದು ಮೈಂಡ್ ಕನೆಕ್ಷನ್ ಇದ್ದು ಅದು ಊಟ ಮಾಡುವುದರ ಮೂಲಕ ಮನಸ್ಸಿನಲ್ಲಿ ಕೂತ್ಕೊಂಡು ಸಂಕಲ್ಪಗಳನ್ನು ಕೊಟ್ಟುಕೊಂಡು ಕಾಮನೆಗಳನ್ನು ಉದ್ದೀಪಗೊಳಿಸ್ತವೆ. ಊಟದಲ್ಲಿ ಒಳ್ಳೆಯ ಪದಾರ್ಥಗಳಿದ್ರೆ, ಸಾತ್ವಿಕನಾಗಿದ್ದರೆ ಒಳ್ಳೆಯ ಚಿಂತನೆಗಳು ಬರ್ತವೆ. ರಾಜಸವಾಗಿದ್ದರೆ ಇಂಥ ಕೆಟ್ಟ ಕಾಮನೆಗಳು, ಬಯಕೆಗಳು ಮೂಡ್ತವೆ, ಕೋಪಗಳೆಲ್ಲ ಉಂಟಾಗ್ತವೆ, ಲೋಭಕ್ಕೆ ಹೋಗ್ತಾನೆ. ತಾಮಸವಾದದಿದ್ದರೆ ಬಿದ್ದುಕೊಳ್ಳುತ್ತಾನೆ, ಸೋಮಾರಿತನದಲ್ಲಿ ಇರುತ್ತಾನೆ, ಇನ್ನೊಬ್ಬರನ್ನು ಸಂಹಾರ ಮಾಡಲಿಕ್ಕೆಲ್ಲ ತೆರಳುತ್ತಾನೆ. ಇಷ್ಟೇ, ಪ್ರೀತಿ ಇರುವುದಿಲ್ಲ. ಪರಿಪೂರ್ಣವಾದ ದ್ವೇಷ ತಾಮಸವಾಗಿರುತ್ತದೆ. ಹೀಗೆ ಮನುಷ್ಯ ಒಳಗಿನ ಒಂದು ನಾಡಿಯಲ್ಲಿ ತನ್ನ ದೇಹದ ಸಂಪರ್ಕದಲ್ಲಿ, ರಸದ ಚಿಂತನೆಯಲ್ಲಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡವ ಆ ಕಾಮನೆಯ ನೆಲೆಯಲ್ಲಿ ಶುಕ್ರವನ್ನು ಸಂಪಾದನೆ ಮಾಡಿದ್ದಾನೆ. ಶುಕ್ರನ್ ಸಂಕಲ್ಪಜಂ ನೃಣಾಂ ಸರ್ವಗಾತ್ರೈಹಿ ವಿಮುಂಚತೆ. ಅವನಲ್ಲಿರತಕ್ಕಂತಹ ಸಾಮರ್ಥ್ಯವು, ವೀರ್ಯವು ಒಟ್ಟು ಸೇರಿಕೊಂಡು ತನ್ನ ಅವಯವಗಳಿಂದ ಅವನೀ ಮಾನಸವಾದ ಒಂದು ನಾಡಿಯಲ್ಲಿ ಸೃಷ್ಟಿಯಾಗ್ತದೆ, ದೇಹದಲ್ಲಿ ಬರ್ತದೆ, ಸೇರಿಕೊಳ್ತದೆ ನಾಡಿಗಳಿಂದಾಗಿ. ಹಾಲಿನ ಜತೆಯಲ್ಲಿ ಕಲಡಿಸಿದ ನಂತರದಲ್ಲಿ ತುಪ್ಪವನ್ನು ಪಡೆಯುವಂತೆ ಇಲ್ಲಿ ಸಂಘರ್ಷಗಳು ಆಗ್ತವೆ. ದೇಹ ಮತ್ತು ಮನಸ್ಸಿನ ಜೊತೆಯಲ್ಲಿ ತಿಂದ ಆಹಾರಗಳ ಪರಿಣಾಮದಿಂದಾಗಿ ವೀರ್ಯದ ಉತ್ಪನ್ನ ಆಗಿಬಿಡುತ್ತದೆ. ಇದನ್ನು ವಾಸ್ತವವಾಗಿ ಎಲ್ಲ ನಾಡಿಗಳಿಗೂ ಸಂಪರ್ಕಪಟ್ಟು ಪ್ರಧಾನವಾಗಿ ಕಣ್ಣಿನಿಂದ ದರ್ಶನದಿಂದಾಗಿ ಅತಿರೇಕಕ್ಕೊಳಗಾಗಿ ಅವನು ಮೊದಲು ಕಣ್ಣಿನ ನೋಟದಿಂದಾಗಿ ಮತ್ತೆ ಮಾತುಗಳನ್ನು ಆಲಿಸುತ್ತಾ ಮತ್ತೆ ಸ್ಪರ್ಶೇಂದ್ರಿಯಗಳೆಡೆಗೆ ಮಾತು ಆಲಿಸುವುದು, ಮಾತು ನೀಡುವುದು ಬಾಯಿಯ ಕೆಲಸ, ಕಿವಿಯ ಕೆಲಸ, ಮೊದಲು ಕಣ್ಣಿನ ಕೆಲಸ. ಹಾಗಾಗಿ ಕಣ್ಣಿಗೂ ಇದರ ಸಂಪರ್ಕ ಇದೆ ಅಂತಾನೆ. ನೇತ್ರಯೋಹ ಪ್ರತಿಪದ್ಯಂತೆ ಸಹ ವಹಂತ್ಯ ತೈಜಸಂ ಗುಣಂ. ಕಣ್ಣಿನಲ್ಲಿ ಕಾಂತಿಯನ್ನು ಕೊಟ್ಟು ಕಮನೀಯತೆಯನ್ನು ಸೃಷ್ಟಿಸಿ ಛಲವನ್ನು ಸ್ವೀಕರಿಸಿಕೊಂಡವ ಅಲ್ಲಿಂದ ಪ್ರವೃತ್ತಿಗೆ ತೆರಳಿದಾಗ ಮನಸ್ಸು ಒಂದು ರೀತಿಯಲ್ಲಿ ವಿಚಿತ್ರವಾದಂತಹ ವಾಸನೆಯ, ಕಾಮದ ವಾಸನೆಯ ನೀರನ್ನು, ರಸವನ್ನು ಸೃಷ್ಟಿ ಮಾಡಿ ಇಡೀ ಗಾತ್ರಗಳಲ್ಲಿ ಅದನ್ನು ಸಂವಹನಗೊಳಿಸಿ ಅಲ್ಲಿಂದ ಮೆಲ್ಲಕ್ಕೆ ಮಾತು ಚಾಪಲ ಆಗ್ತದೆ. ಮಾತಿನ ನಂತರದಲ್ಲಿ ಕಿವಿಗೆ ಇಂಪು ಕೇಳಿಸಿಕೊಳ್ಳುತ್ತದೆ. ಅಲ್ಲಿಂದ ಮುಂದಕ್ಕೆ ಇದು ಸ್ವಲ್ಪ ವ್ಯತ್ಯಾಸವೇ ಇರ್ತದೆ. ಕೆಲವೊಮ್ಮೆ ಈ ಮಹಾಶ್ವೇತೆಯ ಪ್ರಕರಣದಲ್ಲಿ ಬಂದಾಗ ಚಂದವಾದ ಆ ಚಂದ್ರಾಬೀಡನಿಗೆ ಒಂದು ಸ್ವರ ಕೇಳುತ್ತಾ ಇತ್ತು. ಇಂಪಾದ ಧ್ವನಿಯಲ್ಲಿ ಅವನ ಕಿವಿ ನಿಮಿರಿ ಹೋಗಿ ಮೈಯಲ್ಲಿ ಪುಲಕ ಪಡೆದು ನಿಂತು ರೋಮಾಂಚಿತನಾಗಿ ಆ ಸದ್ದು ಬಂದೆಡೆಗೆ ತನ್ನಷ್ಟಕ್ಕೆ ತೆರಳಿ ಬಿಟ್ಟಿದ್ದಾನೆ. ಆ ಬಳಿಕ ಆ ಮಾತು ಎಲ್ಲಿಂದ ಬಂತು ಎನ್ನುವ ಮೂರ್ತಿಯನ್ನು ಮತ್ತೆ ನೋಡಿದವ. ಅದನ್ನು ಕೆಲವೊಮ್ಮೆ ಕಿವಿಯಿಂದಲೂ ಉತ್ತೇಜನಗೊಳ್ಳುತ್ತಾರೆ. ತೆಳುವಾದ, ನಯವಾದ, ನಿಮಿರಾದ, ಅದರಲ್ಲಿಯೂ ಉದ್ರೇಕಕ್ಕೆ ಒಳಗಾಗುವ ಮಾತಿನ ಶಬ್ದಗಳ ಜಾಲರಿಯನ್ನು ಕೇಳಿಕೊಂಡು ಅಲ್ಲಿಗೆ ಮನಸ್ಸೋತು ನೋಡಿಬಿಡುವ ಅಂತ ಹೇಳ್ತಾನೆ. ಮತ್ತೆ ಮಾಮೂಲಿ ಅವರು ತಮ್ಮ ತಮ್ಮ ಚಿತ್ರಗಳನ್ನು ಆನ್ಲೈನ್ಗಳಲ್ಲಿ ಕಾಣಿಸಿಕೊಂಡ ಬಳಿಕ ಮತ್ತೆ ಮಾತಾಡ್ತಾರೆ, ಚಾಂಡಿಂಗ್. ಆ ಬಳಿಕ ಸ್ಪರ್ಶಕ್ಕೆ ಬಲಿಯಾಗ್ತಾರೆ. ಸ್ಪರ್ಶದ ನಂತರದಲ್ಲಿ ಹೊಂಡಕ್ಕೆ ಬೀಳುತ್ತಾರೆ. ಈ ನಮೂನೆ ಚಿತ್ರವನ್ನು ಕೊಡಲಿಕ್ಕೆ ನಾಡಿಗಳ ಸಂಪರ್ಕಗಳನ್ನೆಲ್ಲ ಉಲ್ಲೇಖ ಮಾಡ್ತಾರೆ, ಇಲ್ಲಿ ತೋರಿಸಿಕೊಡುತ್ತಾರೆ. ಹೀಗಾಗಿ ಮೊಟ್ಟ ಮೊದಲಾಗಿ ಇದನ್ನು ಹೇಳ್ತಾರೆ, ತ್ರಿಬೀಜಂ ಇಂದ್ರದೈವತ್ಯಂ ತಸ್ಮಾದ್ ಇಂದ್ರಿಯ ಮುಚ್ಯತೆ. ಇದನ್ನು ಇಂದ್ರಿಯ ಅಂತ ಕರೀತಾರೆ. ಇದು ಇಂದ್ರ ಇದಕ್ಕೆ ಕಾರಣ. ಹಾಗಾಗಿ ಅಹಲ್ಯ ಪ್ರಕರಣದಲ್ಲಿ ಇಂದ್ರ ಬರಲಿಕ್ಕೆ ಕಾರಣ ಏನು ಕೇಳಿದರೆ, ಇಂದ್ರ ಇಲ್ಲಿ ಇದ್ದಾನೆ, ಈ ಸಿಚುವೇಶನ್ನಲ್ಲಿ ಇಂದ್ರ ಇದ್ದಾನೆ, ಈ ಸಂಬಂಧಪಟ್ಟಂತೆ ಅವನು ಬರ್ತಾನೆ. ಎಲ್ಲ ಇಂದ್ರಿಯಗಳ ಸ್ವಾಮಿ ಅವನೇ ಇದ್ದಾನಲ್ವಾ, ಇಂದ್ರಿಯೇಶ. ಐಂದ್ರ ಸ್ವಾಮಿಕವಾದದ್ದು ಇದು. ಇದು ಮೂರು ಬೀಜ ಏನು ಕೇಳಿದರೆ, ಒಂದು ದೇಹ, ಒಂದು ಮನಸ್ಸು, ಜೊತೆಯಲ್ಲಿ ಊಟ.
ಆದ್ದರಿಂದ ಊಟದ ಪ್ರಭಾವವೇ ಇಲ್ಲಿ ಮುಖ್ಯ ಅಂತಾರೆ. ನೀವು ಆದಷ್ಟು ಸಾತ್ವಿಕವಾದ ಊಟ ಮಾಡಿದರೆ ಇಂತಹ ಒಂದು ರೇಗುವ ರಾಗ ಪಡುವ ಕತೆ ಬರುವುದಿಲ್ಲ ಅಂತ. ಹಾಗಾಗಿ ಅನ್ನದ ಪರಿಣಾಮ, ಅದು ದೇಹದಲ್ಲಿ ಆಗುವ ಬದಲಾವಣೆ, ಅದರಲ್ಲಿ ಮನಸ್ಸಿನ ಸಂಕಲ್ಪದ ಕಥೆಗಳು, ಸಂಕಲ್ಪವೇ ಮೈನ್ ಬೇಕಾಗ್ತದೆ, ಇರಬೇಕು, ಇರಲಿ, ಹೀಗೆ ಹೇಳಿಕೊಂಡು ಅದರ ಅನುಗುಣವಾಗಿ ಪ್ರಯತ್ನ. ಮತ್ತೆ ಹೀಗಾಗಿ ಇದಕ್ಕೆ ವಿಶೇಷವಾಗಿ ಇಂದ್ರನ ವ್ಯಾಪಾರ ಇದೆ. ಏವೈ ಶುಕ್ರಗತಿಂ ವಿದ್ಯು, ಈ ರೀತಿಯಾಗಿ ದೇಹದಲ್ಲಿ, ಅದು ಎಚ್ಚರದಲ್ಲಿರಲಿ ಸ್ವಪ್ನದಲ್ಲಿರಲಿ ಆಗುವ ಬದಲಾವಣೆಗಳನ್ನು, ಕೆಲವರು ಸ್ವಪ್ನದಲ್ಲಿ ಹಗಲು ಕಂಡ ರೂಪಗಳನ್ನು ಮತ್ತೆ ಮೆಲುಕು ಹಾಕುತ್ತಾ ಮೈಯನ್ನು ಒಪ್ಪಿಸಿಕೊಂಡಾಗ ದೇಹದಲ್ಲಿ ರಸಸ್ರಾವ ಆಗುವ ಅಷ್ಟು. ಇದೆಲ್ಲಕ್ಕೂ ಕಾರಣ, ಇದಕ್ಕೆಲ್ಲಕ್ಕೂ ಪ್ರಾಯಶ್ಚಿತ್ತವನ್ನು ಕೃಚ್ಛ್ರಾಚರಣೆಯನ್ನು ಉಲ್ಲೇಖ ಮಾಡಿದ ಕತೆ. ಇದನ್ನು ತಿಳ್ಕೊಳ್ಳಿ ಅಂದ್ರೆ ಏವೈ ಶುಕ್ರಗತಿಂ ವಿದ್ಯು ಭೂತ ಸಂಕರಕಾರಿಕಂ, ಲೋಕದಲ್ಲಿ ಮತ್ತೆ ಸೃಷ್ಟಿಗೆ ಕಾರಣ ಆಗುವಂತೆ ಆಗುವ, ಯಾರ್ಯಾರೋ ಜೊತೆಯಲ್ಲಿ ಏನೇನೋ ಭೋಗಗಳ ಜೊತೆಯಲ್ಲಿ ಈತನ ಕತೆ ಕಾಣಲಿಕ್ಕಾಗುವುದರಿಂದ ಬಹಳ ಎಚ್ಚರದಲ್ಲಿ ವಿರಾಗ ದಗ್ಧ ದೋಷಾಸ್ತೆ ನಾಪ್ರಿಯು ದೇಹ ಸಂಭವ. ಅದನ್ನು ಅರ್ಥ ಮಾಡಿಕೊಂಡು ಇದರ ಮೇಲೆ ಪರಿತ್ಯಾಗ ಬುದ್ಧಿಯಿಂದ ವೈರಾಗ್ಯವನ್ನು ತಳೆದವ ತನ್ನ ಮಾನಸವಾಗಿ ಬರತಕ್ಕಂಥ ರಾಗದ್ವೇಷಗಳ ದೋಷಗಳನ್ನು ಸುಟ್ಟು ಹಾಕಿಕೊಂಡವ ಜ್ಞಾನದಿಂದಾಗಿ, ಎಚ್ಚರದಿಂದಾಗಿ ಅಂಥವನು ಮತ್ತೆ ಪುನಃ ಹುಟ್ಟಿ ಬರುವ ಕಥೆಯಲ್ಲಿ ದೇಹವನ್ನು ಹೊತ್ತು ತರುವುದಿಲ್ಲ. ಮತ್ತೆ ದೇಹದಂದ್ರೆ ಇದೇ ರೀತಿ ಮಲದ ತೊಟ್ಟೆ ಹಾಗೆ ಮನುಷ್ಯನ ದೇಹದ ಬಗೆ ಅನ್ನುವುದನ್ನು ಚಿಂತನೆ ಮಾಡಿಸ್ತಾನೆ. ಗುಣಾನಾಂ ಸಾಮ್ಯಮಾಗಮ್ಯ ಮನಸೈವ ಮನೋವಹಂ ದೇಹ ಕರ್ಮ ನುದನ್ನು ಪ್ರಾಣಾನು ಅಂತಗಾರೆ ಮುಚ್ಚುತ್ತೆ. ಕೊನೆಗೆ ಇಲ್ಲಿಂದ ಬಿಡುಗಡೆ ಆಗಬೇಕಾದ್ರೆ ಅವನು ಎಲ್ಲ ಗುಣಗಳ ಸಾಮ್ಯದ ಬಗ್ಗೆ ಚಿಂತನೆ ಮಾಡಲಿಕ್ಕುಂಟು. ವಾದಪಿತ್ತ ಕಫಗಳು ಸಮಸ್ಥಿತಿಯಲ್ಲಿ ಬಂದಾಗ ದೇಹದ ಬಿಡುಗಡೆ ಎನ್ನುವ ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ತ್ರಿಗುಣಗಳ ಸತ್ವರಜಸ್ಸು ತಮಸ್ಸುಗಳ ಪ್ರವೇಶಗಳಲ್ಲಿ ಆತ ಇರಬೇಕಾದ ಕಥೆಯಲ್ಲಿ ಆತ ದೇಹವನ್ನು, ದೇಹದಲ್ಲಿ ಆಗತಕ್ಕ ಕರ್ಮವನ್ನು, ಅನಿತರ ಅಶಾಸ್ತ್ರೀಯವಾದ, ಮುಖ್ಯವಾಗಿ ಇತರಗಳಾದ ಅಶಾಸ್ತ್ರೀಯಗಳಾದ ಚೇಷ್ಟೆಗಳನ್ನೆಲ್ಲ ನಿಲ್ಲಿಸ್ತಾ ಅವ ಬಿಡುಗಡೆಗೆ ಪ್ರಯತ್ನಿಸಬೇಕು. ಮನಸ್ಸಿನಲ್ಲಿ ಬಂದಿರತಕ್ಕ ಈ ಧಮನಿಯ ಕಂಟ್ರೋಲ್ ಆತ ಮಾಡಿರ್ಲಿಕ್ಕೆ ಉಂಟು. ಹಾಗೆ ಮಾಡಿದರೆ ಅವನು ಅತ್ಯಂತ ಎತ್ತರದವನಾಗ್ತಾನೆ. ಒಂದು ದೃಷ್ಟಿಯಿಂದ ಭವಿತಾ ಮಾನಸೋ ಜ್ಞಾನಂ, ಅವನಿಗೆ ದೇವರು ಸಿಗ್ತಾರೆ. ಹೊರಗಿನ ಲೋಕದ ಮೇಲಿನ ವೈರಾಗ್ಯದಿಂದಾಗಿ ಇದು ಯಾವುದು ಅಲ್ಲದಿದ್ದಾಗ ಮನಸ್ಸು ದೊಡ್ಡದಾದ ಭಗವಂತನನ್ನು ಗಟ್ಟಿ ಹಿಡ್ಕೊಳ್ಳುತ್ತದೆ. ಅದರಿಂದ ಅವನ ಮನಸ್ಸು ಏನಾಗ್ತದೆ ಹೇಳಿ, ಮನೆಯೇವ ಪ್ರಜಾಯತೆ ಜ್ಯೋತಿಷ್ಮತ್, ಬೆಳಕಿನ ರಾಶಿಯಾಗಿ ಬಿಡುತ್ತದೆ. ವಿರಜ, ಯಾವುದೇ ರೀತಿಯಾದ ಕಶ್ಮಲ ಅದರಲ್ಲಿ ಇಲ್ಲ ಆಗ್ತದೆ, ಶುದ್ಧವಾಗ್ತದೆ. ಅದನ್ನ ನಿತ್ಯಂ ಮಂತ್ರಸಿದ್ಧಂ, ಮನಸ್ಸು ಯಾವತ್ತು ನೋಡಿದ್ರು ಭಗವಂತನ ಚಿಂತನೆಯಲ್ಲಿ ಇರಲಾಗಿ ಭಗವಂತನಿಂದ ರಕ್ಷಿತವಾಗಿ ಸುರಕ್ಷಿತವಾಗಿ ಇರುತ್ತದೆ. ಇದು ಮಹಾತ್ಮರ, ಭಗವಂತನನ್ನು ತಿಳಿದವರ ಕಂಡವರ ಕತೆ, ಅವರ ಬಗ್ಗೆ ದೇವರ ಎಚ್ಚರ ಆದವರ ರೀತಿ, ಅದರೆಡೆಗೆ ಸಾಗುವವರ ಮನಸ್ಸಿನ ಬಣ್ಣ. ತಸ್ಮಾತ್ ಅದಭಿಘಾತಾಯ, ಹಾಗಾಗಿ ಮನಸ್ಸನ್ನು ಮುದುರಿಸಿಕೊಳ್ಳಿಕ್ಕೆ, ಹದ್ದು ಬತ್ತಿನಲ್ಲಿಡಲಿಕ್ಕೆ, ಒಡೆದು ಹಾಕಲಿಕ್ಕೆ, ಎಲ್ಲೆಂದರೆ ರಾಗದ್ವೇಷಗಳಿಗೆ ಹೋಗದಂತೆ ಹಾರದಂತೆ ಮಾಡಲಿಕ್ಕೆ, ಮುಖ್ಯವಾಗಿ ಕರ್ಮಕುರಿಯಾದ ಕಲ್ಮಷಂ, ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು. ದೇಹವನ್ನು ಗುಂಡಿಗೆ ದೂಡುವ ಕೆಲಸವನ್ನೆಲ್ಲ ಮಾಡದೆ, ಕಾಮ್ಯವಾದ ಕರ್ಮಗಳನ್ನು ನಡೆಸದೆ, ನೈಮಿತ್ತಿಕವನ್ನು ಭಗವತ್ ಪ್ರೀತಿಯಿಂದ ಮಾತ್ರ ಅಷ್ಟೇ ಮಾಡುವ ಮೂಲಕ ನಿತ್ಯ ಕರ್ಮಗಳೆಡೆಗೆ ತಾನೇ ನುಗ್ಗಿ ಕೆಲಸ ಮಾಡುವುದರಿಂದ ಶುದ್ಧನಾಗಿರಲಿಕ್ಕೆ ಬರುತ್ತದೆ. ಮುಖ್ಯವಾಗಿ ಹೀಗಾಗಿ ನಿವೃತ್ತಿ ಕರ್ಮವನ್ನು ಅವನು ನಡೆಸಿಕೊಡಬೇಕು. ಬಿಟ್ಟು ಹೋಗುವ ಕೆಲಸ ಮಾಡು. ಪ್ರವೃತ್ತಿ ಕೆಲಸವನ್ನು ಮಾಡಿದರೆ, ಇರುವ ಕೆಲಸದೆಡೆಗೆ ಇವನು ತನ್ನನ್ನು ತೊಡಗಿಸಿಕೊಂಡ್ರೆ, ಅದು ದೇಹ ಬೀಜಂ ಸಮುತ್ಪನ್ನಂ ಅಸ್ಮಿನ್ ಕರ್ಮಣಿ ವಿದ್ಯತೆ. ಈ ಪ್ರವೃತ್ತಿ ಕರ್ಮ ಮಾಡಿದರೆ ಮತ್ತೆ ದೇಹ ಹುಟ್ಟುವ ಕತೆ ಆಗ್ತದೆ, ಇನ್ನೊಂದು ದೇಹ ಬರ್ತದೆ. ಪ್ರವೃತ್ತಿ ಕರ್ಮವು ದೇಹ ಹುಟ್ಟಲು ಕಾರಣವಾದದ್ದು, ಅಂದ್ರೆ ದೇಹ ಬೀಜ, ದೇಹವನ್ನು ಕೊಡುವ ಬೀಜ. ಎಲ್ಲಕ್ಕೂ ಬೀಜ ಉಂಟಲ್ಲ, ದೇಹಕ್ಕೇನು ಬೀಜ ಕೇಳಿದರೆ, ದೇಹವನ್ನು ಭರಿಸಲಿಕ್ಕೆ ಬೀಜ ಯಾವುದು ಕೇಳಿದರೆ ಪ್ರವೃತ್ತಿ ಕರ್ಮ.
ಬೇಕಾದ ಇಲ್ಲಿ ಉಳಿಯಬಹುದಾದ ಕೆಲಸವನ್ನು ಮಾಡುವುದು, ದೇವರ ಕೆಲಸವನ್ನು ಕಮ್ಮಿ ಮಾಡುವುದು ಆಗಿದ್ರೆ ನಿವೃತ್ತಿ ಇಲ್ಲ, ಇಲ್ಲಿಂದ ಹೊರಟು ಹೋಗುವುದಿಲ್ಲ, ಇಲ್ಲೇ ಬರಲಿಕ್ಕೆ ಅನುಕೂಲ ಆಗ್ತದೆ. ಅಂದ ಪ್ರವೃತ್ತಿ ಕರ್ಮಗಳನ್ನು ನಡೆಸುವ ಮೂಲಕ ಆತ ದೇಹವನ್ನು ಮತ್ತೆ ಪಡಿಲಿಕ್ಕಾಗ್ತಾನೆ, ದೇಹದ ಬೀಜ ಅನ್ನಿಸಿಕೊಳ್ತದೆ ಅದು. ಆದ್ರಿಂದ ಅದನ್ನು ನಡೆಸಿಕೊಡದೆ ನ ಸ್ಮರೇ ನ ಪ್ರಯುಂಚೀತ ಜ್ಞಾನಿ ತತ್ಕರ್ಮ ಬುದ್ಧಿಮಾನ್, ಪ್ರವೃತ್ತಿ ಕರ್ಮವನ್ನು ನಡೆಸಬಾರದು. ಈ ಲೋಕದಲ್ಲೇ ಮತ್ತೆ ತಿರುಗುವಂತೆ ಮಾಡುವಂಥದ್ದು, ಋಣಕ್ಕೆ ಕಾರಣವಾಗಿರುವಂತೆ ನಡೆಸುವಂಥದ್ದು ಅದು ಮಾಡುವುದು ಬೇಡ. ಬುದ್ಧಿಮಂತನಾದವ ಅದನ್ನು ತೊರೆದು ರಜಸ್ತಮಶ್ಚ ಹಿತ್ವೇಹ ನತಿರಿಯ ಗತಿಮಾಪುನಿಯ, ಅವನು ರಾಜಸವಾದ ತಾಮಸವಾದ, ಒಂದು ದೃಷ್ಟಿಯಿಂದ ಕಾಮ್ಯಕರ್ಮಗಳು ಪೂರ್ತಿ ತಾಮಸಗಳೇ, ನಿಮಿತ್ತ ಕರ್ಮಗಳು ನೈಮಿತ್ತಿಕವಾದವುಗಳು ರಾಜಸಗಳು. ಮಾಡಲಿಕ್ಕೆ ಹೋದಾಗ ಸಿಕ್ಕಿ ಬಿದ್ದರೆ ಸಿಕ್ಕಿ ಬೀಳ್ತಾನೆ. ತಪ್ಪಾದ್ರೆ ಏನು ತಪ್ಪಾಗುವುದಿಲ್ಲ ಒಂದೊಮ್ಮೆ ಇದ್ರೂ ಸಹ, ಆದರೆ ಪರಿಶುದ್ಧವಾಗದೇ ಇದ್ದಾಗ ಸಿಕ್ಕಿ ಬೀಳ್ತಾನೆ. ಅದರಿಂದ ರಾಜಸ ತಾಮಸವಾದಂತಹ ಕರ್ಮಗಳನ್ನು, ನಿತ್ಯ ಕರ್ಮಗಳು ಅವನದ್ದೇ ಹೇಳಿದ್ದು, ಅದು ಸಾತ್ವಿಕ ಮಾತ್ರ. ಅದು ಎಷ್ಟು ದೋಷಭರಿತ ಆದರೂ ಅದನ್ನು ನಡೆಸಲೇ ಕೊಡಬೇಕು ಅಂತ ಕೃಷ್ಣನ ವಾದ. ಹೀಗಾಗಿ ತನ್ನದಲ್ಲದ ಕರ್ಮಗಳನ್ನು, ಶಾಸ್ತ್ರ ನಿಷಿದ್ಧ ಕರ್ಮಗಳನ್ನು, ತನ್ನದಲ್ಲದ ಕರ್ಮ ರಾಜಸ ಆಗ್ತದೆ, ಶಾಸ್ತ್ರ ನಿಷಿದ್ಧವಾದದ್ದು ತಾಮಸ ಆಗ್ತದೆ. ಹೀಗೆ ರಾಜಸ ತಾಮಸ ಕರ್ಮಗಳಿಂದ ಯಾರು ದೂರ ಹೋಗ್ತಾನೆ ಅವನು ಮತ್ತೆ ಈ ಮರಮಟ್ಟುಗಳಾಗಿ, ಪ್ರಾಣಿ ಪಕ್ಷಿಗಳಾಗಿ, ಕ್ರಿಮಿಕೀಟಗಳಾಗಿ ಹುಟ್ಟಿ ಬರುವುದಿಲ್ಲ. ಕೆಳಗೆ ಹೋಗ್ಲಿಕ್ಕೆ ಕಾರಣ ರಾಜಸ ತಾಮಸವಾದದ್ದು, ಮೇಲೋಗ್ಲಿಕ್ಕೆ ಕಾರಣವಾದದ್ದು ಸಾತ್ವಿಕವಾದ ಕರ್ಮಗಳು. ಸಾತ್ವಿಕ ಕರ್ಮ ಮಾಡಿದ್ರೆ ಅವನು ಮತ್ತೆ ಉತ್ತಮವಾದ ಮನುಷ್ಯ ದೇಹವನ್ನೇ ಪಡೆದು ಎತ್ತರದ ಸಾಧನೆಯನ್ನು ಮಾಡ್ತಾನೆ. ರಾಜಸ ತಾಮಸ ಕರ್ಮಗಳನ್ನು ಮಾಡಿದ್ರೆ ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗೆ ಹೋಗ್ತಾನೆ. ಮನುಷ್ಯನಿಗೆ ಎಳವೆಯಲ್ಲಿ ಬಂದಂತಹ ಎಚ್ಚರ ಮುದಿತನದಲ್ಲಿ ಸಿಗುವುದಿಲ್ಲ, ಕಳೆದು ಹೋಗ್ತದೆ, ಮರೆತು ಹೋಗ್ತದೆ, ಬಿಟ್ಟು ಬಿಡ್ತಾನೆ. ಇದಾಗಲೇ ವೈದ್ಯರಿಗೆಲ್ಲ 60 ನಂತರ ಹೋಗ್ಲಿಕ್ಕಿಲ್ಲ. ಸ್ವಲ್ಪ ಒಳ್ಳೆ ವೈದ್ಯರಾಗಿದ್ದಾಗ ಎಕ್ಸ್ಪರ್ಟ್ಗಳಾದ್ರೆ 65ರವರೆಗೆ ಇರಬೇಕು ಅಂತ. ಮೊನ್ನೆ ರಿಟೈರ್ಡ್ ಗಟ್ಟೆ ಗಲಾಟೆ ಮಾಡ್ತಿದ್ರು. ಎಲ್ಲರೂ ವರ್ಷ ಆದ ನಂತರ ಹೋಗಲೇಬೇಕು. ಹಂಗಾಮಿ ಆಗಲಿ ಇರಲಿಕ್ಕಿಲ್ಲ, ಸೇವಾರ್ಥಿಗಳಾಗಲಿ ಬರಲಿಕ್ಕಿಲ್ಲ. ಯಾಕೆಂದ್ರೆ ಮತ್ತೆ ಎಳೆಯವರಿಗೆ ಅಲ್ಲಿ ಅವಕಾಶ ಉಂಟು, ಇವರೇ ಮಾಡಿಬಿಟ್ರೆ, ಇವರೇ ಅಲ್ಲಿ ತಲೆ ಖರ್ಚು ಮಾಡಿದರೆ ಇದ್ದು ಬಿಟ್ರೆ. ಹಾಗಾಗಿ ಎಳೆ ವೈದ್ಯರೆಲ್ಲ ತಯಾರಾಗ್ತಾ ಇರೋದ್ರಿಂದ 1000 ಗಟ್ಟಲೆ ಹಳೆ ವೈದ್ಯರೆಲ್ಲ ಮತ್ತಲ್ಲಿ ಕೂತ್ರೆ ಕಷ್ಟ ಆಗುತ್ತಿದ್ದು ಅವರು ಹೋಗಲೇಬೇಕು ಅಂತ ಆದಾಗ ಇಲ್ಲಿ ನಡುವೆ ಮತ್ತೊಮ್ಮೆ ವಾದ ಸೃಷ್ಟಿ ಮಾಡಿ ಈಗ ಕೊಟ್ಟರು 60ಕ್ಕೆ ರಿಟೈರ್ಡ್ ಅಲ್ಲ ವೈದ್ಯರಿಗೆ. ಸಹಜವಾಗಿ ಒಂದೊಮ್ಮೆ ಎಕ್ಸ್ಪರ್ಟ್ ಆಗಿದ್ರೆ, ಒಳ್ಳೆಯವರಿದ್ರೆ, ಗಟ್ಟಿಗರಿದ್ರೆ, ಫೇಮಸ್ ಆಗಿದ್ರೆ ಅವರಿಗೆ 65ರ ನಂತರ ರಿಟೈರ್ಡ್ ಅಂತ. ಅದು ಅಧ್ಯಾಪಕರಿಗೆ ಯಾಕೆ ಆಗೋದಿಲ್ಲ? ಅಧ್ಯಾಪಕ ಹೇಳ್ತಾ, ಇವರು ಮಾಡ್ತಾ ಇದ್ದವರು ಸೋಲಿರ್ತಾರೆ, ಅಧ್ಯಾಪಕ ಹೇಳ್ತಾ ಇದ್ದವನು ಸೋಲುವುದಿಲ್ಲ. ಅವನು 80-90ರವರೆಗೂ ಗಟ್ಟಿ ಇರ್ತಾನೆ. ಹೇಳಲಿಕ್ಕೆ ನಿಂತದೇ ಇರ್ಬೋದು, ಅವನು ಕೂತು ಹೇಳ್ಬೋದು, ಅಂದು ಹೇಳಲಿಕ್ಕೆ ಇರ್ತಾನಲ್ಲ. ಎಲ್ಲ ಕತೆ ಹೀಗೆ ಅಲ್ವಾ ಎಲ್ಲೆಡೆಯೂ ಸಹ. ಅದಂದ್ರೆ ಏನು ಮಾಡ್ಲಿಕ್ಕೆ, 20ರಲ್ಲಿ ನಾವು ಡಿಗ್ರಿ ಮುಗಿಸಿಕೊಂಡು ಕೆಲಸಕ್ಕೆ ಅವನು ಸೇರಬೇಕು ಅಂತ ಮಾಡಿದರೆ 10-40 ವರ್ಷಗಳವರೆಗೆ ಅವನು ಸರ್ವಿಸ್ ಕೊಡ್ತಾ ಮತ್ತೆ ಅದನ್ನು ಪೆನ್ಷನ್ ತಿನ್ನಲಿಕ್ಕೆ ಮತ್ತೊಂದು 40 ವರ್ಷ ಬದುಕಿ ಬಿಟ್ರೆ ಏನು ಕತೆ ಆಗ್ತದೆ? ಅದು ಮೊದಲು ಪಿಂಚಣಿ ಯೋಜನೆಯನ್ನು ನಿಲ್ಲಿಸಿ, ಪೆನ್ಷನ್ ಇಲ್ಲ, ದುಡಿ ತಿಂದು ಹೋಗ್ಬೇಕ, ನೀನೇ ಇಟ್ಕೋ ಪೆನ್ಷನ್ನಿಗಾಗಿ ಬೇಕಾದಾಗ ಬ್ಯಾಂಕಿನಲ್ಲಿ. ನಮ್ಮಲ್ಲಿ ಕೇಳಲಿಕ್ಕಿಲ್ಲ. ಹಾಗಾಗಿ ಸತ್ತ ನಂತರ ಯಾರಿಗೂ ಅಂತಲಿಲ್ಲ, ಅದನ್ನು ಉಳಿದವರು ಕೊಡ್ತಾ ಮುಂದುವರಿದು ದೊಡ್ಡ ತಪ್ಪೇ ಅಲ್ವ? ಅದನ್ನ ಬೇಡ ಅಂತ. ಅದನ್ನ ನಿಜವಾಗಿ ಎಳವೆಯಲ್ಲಿ ಸಂಪಾದನೆ ಮಾಡಿದ್ದು ಮುದಿತನದಲ್ಲಿ ಅರಳು ಮರಳು ಅಂತೇಳಿ ಕಳೆದು ಹೋಗುವುದು ಯಾಕೆ, ಹೋಗುವುದಿಲ್ಲ ಹೇಗೆ? ಅದಕ್ಕೆ ಉಲ್ಲೇಖ ಮಾಡ್ತಾರೆ ಇಲ್ಲಿ, ತರುಣಾದಿಗತಂ ಜ್ಞಾನಂ ಜರಾ ದುರ್ಬಲತಾಂಗತ. ಮುದಿತನದಲ್ಲಿ ಮುದಿತನದಿಂದಾಗಿ ಅವನಿಗೆ ಮರೆವು ಬರ್ತದೆ. ಅಂದ್ರೆ ಉಳಿದದ್ದಕ್ಕೆ ಟೆನ್ಷನ್ ಜಾಸ್ತಿ ಕೊಡ್ಲಿಕ್ಕೆ ಹೋಗಿ ಅದನ್ನೆಲ್ಲ ಮರೆತು ಬಿಡ್ತಾನವ. ಅದು ಯಾರು ಕೇಳಿದರೆ, ನಾಪಕ್ವ ಬುದ್ಧಿ ಕಾಲೇನ ಆದತ್ತೆ ಮಾನಸಂಬಲಂ. ನಿಜವಾಗಿ ವಿಪಕ್ವ ಬುದ್ಧಿ ಕಾಲೇನ, ಒಳ್ಳೆ ಪಕ್ವವಾದ ಮನಸ್ಸುಳ್ಳವನಾಗಿದ್ರೆ ಅವನು ನೆನಪು ಮಾಡಿಕೊಂಡು ತನ್ನ ತಲೆಯನ್ನು ಇಟ್ಕೊಂಡಿರ್ತಾನೆ. ಮುದಿತನವನಿಗೆ ಅಡ್ಡ ಬರುವುದಿಲ್ಲ. ಹಾಗಾಗಿ ಎಳೆಯಲ್ಲಿ ಏನೊಂದು ಕಟ್ಟುನಿಟ್ಟಿನ ಕರ್ಮಾಂಗಗಳ ಚಿಂತನೆಯಲ್ಲಿ ಮಾಡಿದ್ದಾನೆ, ಅವನು ಮುದಿತನಕ್ಕೆ ಬಂದಾಗ ಈಗ ರಿಲ್ಯಾಕ್ಸ್ ರೀ, ಈಗ ಎಲ್ಲ ಬಿಟ್ಟಿದ್ದೇನೆ, ಹಾಗೆ ಮಾಡಬಾರದು ಅಂತಾರಂತೆ. ಆಗ ಅದನ್ನು ಮತ್ತಷ್ಟು ಊರ್ಜಿತಗೊಳಿಸಿ ಗಟ್ಟಿ ಮಾಡಲಿಕ್ಕೆ ಉಂಟವ. ಹೀಗೆ ಮಾಡುತ್ತಾ ಚಿಂತನೆಯನ್ನು ಗಟ್ಟಿ ಮಾಡ್ತಾರೆ ಗುರುಗಳು. ಆದತ್ತೇ ಹೃದಯೇ ಕಾಮಂ. ಮುದುಕನಾದವ ಏನು ಮಾಡ್ತಾನೆ ಅಂದರೆ, ಅವನು ಮಂಡೆಯಲ್ಲಿ
ಜನರನ್ನು ಹೊತ್ತುಕೊಳ್ಳುತ್ತಾನೆ. ತನ್ನ ಬಯಕೆಗಳಿಗೆ ಜನ ಯಾರಿದ್ದಾರೆ, ಹೇಗೆ ಮಾಡಿ ಕೊಡುತ್ತಾರೆ, ಹೆಂಡತಿ, ಮಕ್ಕಳು, ಬಂಧುಗಳು, ಮಿತ್ರರು, ಅವನು ನೋಡೋದಿಷ್ಟೇ. ಅವನಿಗಿಂತ ಹಿರಿಯರು ಯಾರು ಬರುವುದಿಲ್ಲ. ಆಗ ಅದು ಅವನಿಗೆ ಬೇಕಾದವರು ಸುತ್ತಮುತ್ತಲಿನವರು ಅವನಿಗಿಂತ ಕಿರಿಯರನ್ನೇ ಗುರುತಿಸ್ತಾನೆ, ಕರೀತಾನೆ, ಯೋಚನೆ ಮಾಡ್ತಾನೆ, ಅವರ ತಲೆ ಮೇಲೆ ತನ್ನ ಆಸೆಗಳನ್ನು ಸಾಕ್ತಾನೆ. ವ್ಯಾಧ್ಯಾಧಿಭಿಹಿ ಅಭಿಪ್ಲುತಃ ಅಂತ, ರೋಗ ರುಜಿನಗಳಿಂದ ತೊಂದರೆಗೊಳಗಾದಾಗ ಮೊದಲು ಮನುಷ್ಯ ಕರೆಯುವಂಥದ್ದು ತನ್ನ ಮಕ್ಕಳನ್ನು, ಬಂಧುಗಳನ್ನು, ಮಿತ್ರರನ್ನು, ಹೆಂಡತಿಯನ್ನು, ತನ್ನವರನ್ನೇ. ಅಲ್ಲಿ ಎಲ್ಲ ಆಗುವುದಿಲ್ಲ, ಬೇಳೆ ಬೈಯುವುದಿಲ್ಲ ಅಂದಾಗ, ಕೈ ಎತ್ತಿಕೊಂಡಾಗ ಅವರದ್ದೇ ಆದ ಕೆಲಸಗಳು ಇರ್ತವೆ. ಮಕ್ಕಳು ಬರಲಿಕ್ಕೆ ಕೇಳುವುದಿಲ್ಲ, ಒಂದೆರಡು ದಿನ ಕೆಮ್ಮುವುದನ್ನು ಕೇಳುತ್ತಾರೆ, ಮತ್ತೆ ಎಂತ ಅಪ್ಪ ಸುಮ್ಮನೆ ಅಂತ ಹೋಗ್ತಾರೆ. ಹೆಂಡತಿ ಹತ್ತಿರ ಬರುವುದಿಲ್ಲ, ನನಗೂ ಇರುವುದಿಲ್ಲ ಹೇಳ್ತಾಳೆ, ನನಗೂ ಕೊಡುವುದಿಲ್ಲ, ನನಗೆ ಯಾರು ಮತ್ತೆ ಕೋಲು ಕೊಡುವುದು, ಕೋಲು ಹಿಡಿಯುವುದು, ನನಗೂ 90 ಅಂತಾಳೆ. ಅಲ್ಲಿಗಾಯಿತು. ಮತ್ತೆ ಯಾರು ಬರ್ತಾರೆ, ಬಂಧುಗಳು ಅವರಿಗೆ ನೋಡಿಕೊಳ್ಳಿಕ್ಕೆ ಮತ್ತಷ್ಟು ಬಂಧುಗಳು ಬಂದವರಿದ್ದಾರೆ. ನಮ್ಮ ಮನೆಯಲ್ಲಿ ಇದ್ದಾರೆ ಮಾರ್ಯಾರೆ, ಸೀನಿಯರ್ ಸಿಟಿಸನ್ ಹೇಳ್ತಾರೆ ಅವರು. ಮಿತ್ರರು ನೋಡಿ ಹೋಗ್ತಾರೆ, ಡೈಲಿ ವಿಸಿಟ್ ಮಾಡ್ತಾರೆ. ಅವರು ಹೇಗಿದ್ದೀರಿ ಅಂತಾರೆ. ಅಂದ್ರೆ ಅವರ ಆ ಸ್ವರ ಕೇಳುವಾಗಲೂ ಗೊತ್ತಾಗ್ತದೆ ಸಾಯ್ಲಿಲ್ಲಲ್ವಾ ಅಂತ ಹೇಳಿದ ಹಾಗೆ ಆ ಸ್ವರ ಹಾಗೆ ಕೇಳುತ್ತದೆ. ಇನ್ನು ಇದ್ದೀರಾ ಅಂತಾರೆ, ಹೀಗೆ ಇದ್ದೀರಾ ಅಂತಾರೆ. ಹೀಗಾಗಿ ಮನುಷ್ಯ ಯಾವ ಸ್ವರದಲ್ಲಿ ಯಾರನ್ನು ಹೇಗೆ ಮಾತಾಡಿಸ್ತಾನೆ ಗೊತ್ತಿಲ್ಲ. ಹಾಗೆ ಇಂಥವರ ಮೇಲೆ ತನ್ನ ದುಃಖವನ್ನು ತೋಡಿಕೊಳ್ಳಿಕ್ಕೆ ನೋಡ್ತೇವ, ಅಲ್ಲಿ ಹೋಗಿ 10 ದುಃಖಗಳು ಹೆಚ್ಚಾಗ್ತವೆ, ಇನ್ನಷ್ಟು ಉಲ್ಬಣಗೊಳ್ಳುತ್ತದೆ. ಅವರಲ್ಲಿ ಇಷ್ಟು ಕಷ್ಟವನ್ನೆಲ್ಲ ದೇವರು ಕೊಡಬಾರ್ದು ಮಾರ್ಯಾರೆ, ಪಡಕ್ಕ ತಗೊಂಡು ಹೋಗ್ಬೇಕಂತ ಹೇಳಿ ಶುರು ಮಾಡ್ತಾನೆ. ಅದು ಅವನಿಗೆ ಮನಸ್ಸಿನಲ್ಲಿ ಕಿರಿಕಿರಿ ಆಗ್ತದೆ. ಅದನ್ನು ಅವನ ಹತ್ರ ಹೇಳಿಬಿಡುದ, ಎಂತ ಮಾರ್ರೆ 1-2-3 ತಿಂಗಳಾಗಲಿಲ್ವಾ ಆರೋಗ್ಯ ಕೆಟ್ಟು ಬದುಕಿ, ದಪ್ಪ ದೇವರು ಅನಾಯಾಸೇನ ಮರಣ ಶುರು ಮಾಡ್ತಾನೆ. ಆಗ ಅವನಿಗೆಲ್ಲ ಶ್ಲೋಕಗಳೆಲ್ಲ ನೆನಪಿಗೆ ಬರ್ತದೆ. ಹೀಗಾಗಿ ದುಃಖಗಳನ್ನು ಯಾರು ತೆಗಿಲಿಕ್ಕಾಗದವರು, ಅದನ್ನು ಹಂಚಿಕೊಳ್ಳಲಾಗದವರು, ಅದು ನೆಲೆಗೊಂಡಾಗ ಅವನಿಗೆ ನಿಧಾನಕ್ಕೆ ಎಚ್ಚರ ಶುರುವಾಗ್ತದೆ. ಜ್ಞಾನಮರ್ಷಂ ಸಮಾಶ್ರಿತ, ಇನ್ಯಾರನ್ನು ಆಶ್ರಯಿಸುವುದಂದಾಗ ಯಾರು ಆಶ್ರಯಕ್ಕಿಲ್ಲ. ಆಗ ದೇವರ ಎಚ್ಚರವೇ ಆಶ್ರಯಕ್ಕೆ. ಜ್ಞಾನವೃಕ್ಷಂ ಸಮಾಶ್ರಿತ ಪಶ್ಚಾತ್ ನಿರ್ವೇದಮಾಸ್ಥಿತ, ಅಲ್ಲಿಗೆ ವೈರಾಗ್ಯ ಮುಡ್ತದೆ. ಎಲ್ಲ ಬಿಡುವ ಕತೆ ನೆನಪಾಗ್ತದೆ. ಇನ್ನು ಉಳಿಗಾಲ ಇಲ್ಲ, ದುಃಖವೇ ನನ್ನ ಬದುಕು ಅಂದಾಗ ಅದರಿಂದ ಏನಾಗಬೇಕು, ಮನುಷ್ಯ ಶುದ್ಧನಾದ ಜ್ಞಾನವನ್ನು ಮೊದಲೇ ಸಂಪಾದನೆ ಮಾಡಿಕೊಂಡು ಅದನ್ನು ಊರ್ಜಿತಗೊಳಿಸಿ ಸಾಯುವ ಕ್ಷಣದವರೆಗೂ ಅದನ್ನು ಅತ್ಯಂತ ಸಾಕುವ ನೆಲೆಯಲ್ಲಿ ಒಳ್ಳೆ ಪಕ್ವ ಕಷಾಯ ಗಟ್ಟಿಯಾದ ಬುದ್ಧಿಯವ ಅರಿತುಕೊಂಡವ, ಅಭ್ಯಾಸ ಪಡೆದವ, ಅವನು ಯಾವ ಕಾಲದಲ್ಲಿಯೂ ಸಹ ತನ್ನ ಮನೋಬಲವನ್ನು ಬಿಟ್ಟುಕೊಡುವುದಿಲ್ಲ. ಈ ರೀತಿಯಾಗಿ ಜ್ಞಾನ ಬಲವೇ ಅತ್ಯಂತ ಪ್ರಶಸ್ತವಾದ ಬಲ ಅನ್ನುವ ನೆಲೆಯಲ್ಲಿ ಚಿಂತನೆಯನ್ನು ಗುರುಗಳು ಸಮರ್ಪಿಸ್ತಾರೆ. ಮತ್ತೆ ಪುನಃ ಗುರುಗಳು ಅನೇಕ ಮಾತುಗಳ ಚಿಂತನೆಯನ್ನು ಶಿಷ್ಯನಿಗೆ ನೀಡಲಿದ್ದಾರೆ. ಅದನ್ನು ಮತ್ತೆ ಸೇರುವಾಗ ಕೇಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.